Hello, my dear students. Vedantu Karnataka ಚಾನಲ್ಗೆ ವೆಲ್ಕಮ್ ಯು ಆಲ್ ಆ್ಯಂಡ್ ನಾನು ನಿಮ್ಮ ಮೆಂಟರ್ ವರ್ಷಿನಿಮಾ. ಇವತ್ತಿಂದು ಏನು ಕಾನ್ಸೆಪ್ಟು ಏನು ವಿಡಿಯೋ ಅಂತ ಅಂದರೆ ಆಲ್ರೆಡಿ ನೋಡ್ತಾ ಇದ್ದೀರಾ ಬೋರ್ಡಲ್ಲಿ ಕಾಣಿಸಿದೆ KCT ಕೌನ್ಸಿಲಿಂಗ್ ಪ್ರೊಸೆಸ್. ಸೊ ಇದ್ರ ಬಗ್ಗೆ ಫುಲ್ ಡೀಟೇಲ್ಡಾಗಿ ನೋಡೋಣ. ಬಟ್ ಅದಕ್ಕಿಂತ ಮುಂಚೆ ನೀವು ಎಕ್ಸಾಮ್ ಕೂಡ ಚೆನ್ನಾಗೇ ಮಾಡಿರ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ರಿಸಲ್ಟ್ಸ್ ಕೂಡ ಇನ್ನೇನು 2 days or 3 days ಅಲ್ಲಿ ರಿಸಲ್ಟ್ಸ್ ನಿಮಗೆ ಗೊತ್ತಾಗುತ್ತೆ. ಎಷ್ಟು ರ್ಯಾಂಕ್ ನೀವು ತೆಗೆದಿದ್ದೀರಾ ಅನ್ನೋದು ಕೂಡ ಗೊತ್ತಾಗುತ್ತೆ. ಸೊ ಆ್ಯಂಡ್ ನೀವು ಎಕ್ಸಾಮಲ್ಲೂ ಚೆನ್ನಾಗೇ ಮಾಡಿರ್ತೀರಾ, ರ್ಯಾಂಕ್ ಕೂಡ ಚೆನ್ನಾಗಿ ಬಂದೇ ಬರುತ್ತೆ. ಆ್ಯಂಡ್ ನಿಮ್ಮ ರ್ಯಾಂಕ್ ಮೇಲೆ ನಿಮಗೆ ಇಷ್ಟ ಆಗಿರೋ ಕಾಲೇಜಸ್ ಸಿಗ್ಬಹುದಾ, ಅಥವಾ ಏನಾದರೂ ಒಂದು ಸ್ವಲ್ಪ ಕಮ್ಮಿ ಆಯಿತು ಅಂತಂದರೆ ರ್ಯಾಂಕ್ ಏನಾದರೂ, ಅವಾಗಲೂ ಕೂಡ ನೀವು ಅಂದ್ಕೊಂಡಿರೋ ಕಾಲೇಜ್ ಸಿಗ್ಬೋದಾ ಅನ್ನೋದು. ರಿಸಲ್ಟ್ಸ್ ಆದಮೇಲೆ ಯಾವ ಥರ ನೀವು ಕಾಲೇಜ್ಗೆ ಅಡ್ಮಿಷನ್ ಆಗೋ ತನಕನೂ ಸೊ ಯಾವ ಥರ ಪ್ರೊಸೆಸ್ ಇರುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ನೀವು ನೋಡ್ತೀರಾ, ಓಕೆನಾ? ಸೊ ಅದಕ್ಕೋಸ್ಕರ ವೇದಾಂತು ಕರ್ನಾಟಕ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಯಾವುದೇ ಕಂಟೆಂಟ್ ಕೂಡ ಮಿಸ್ ಆಗಬಾರ್ದು. ಆ್ಯಂಡ್ ಈ ವಿಡಿಯೋ ಏನಾದರೂ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಓಕೆ, ಸೊ ವಿತೌಟ್ ವೇಸ್ಟ್ ಮಾಡ್ದಲೆ, ಸೊ ವಾಟ್ ಈಸ್ ಅ ಕೌನ್ಸಿಲಿಂಗ್ ಪ್ರೊಸೆಸ್? ಸೊ ಫುಲ್ ಟೋಟಲ್ ರಿಸಲ್ಟ್ಸ್ ಬಂದಾಗಿಂದ ನೀವು ಕಾಲೇಜ್ಗೆ ಅಡ್ಮಿಷನ್ ಆಗೋ ತನಕ ಹೇಗಿರುತ್ತೆ ಅನ್ನೋದನ್ನ ನೋಡ್ತಾ ಹೋಗೋಣ. ಸೊ ಫಸ್ಟ್, ಸೊ ಏನು KCET ಕೌನ್ಸಿಲಿಂಗ್ ಅಂತ ಅಂದರೆ, so that's a KCET counseling is the admission process conducted by the ಕೌನ್ಸಿಲಿಂಗ್ ಅಂತಂದ್ರೇ ಸೊ ನಿಮಗೆ ಯಾವುದಾದ್ರೂ ಕಾಲೇಜ್ ಇಷ್ಟ ಇತ್ತು ಅಂತಂದರೆ ನೀವು ಏನು ರ್ಯಾಂಕ್ ಬಂದಿರುತ್ತೆ ಅದ್ರ ಮೇಲ್ಗಡೆ ನೀವು ಅಡ್ಮಿಷನ್ನ ತೊಗೋಬೋದು ಕಾಲೇಜ್ಗಳಿಗೆ. ಓಕೆ, ಏನಂತಂದರೆ ಅದಕ್ಕೊಂದು ಪ್ರೊಸೆಸ್ ಮಾಡಿದ್ದಾರೆ. ಸೊ ನೀವು ಡೈರೆಕ್ಟಾಗಿ ಹೋಗೋ ಬದಲು ಒಂದು ಪ್ರೊಸೆಸ್ನ ಮಾಡಿದ್ದಾರೆ. ಆ ಮೂಲಕ ನೀವೇನು ಮಾಡ್ಬೋದು ಅಂತಂದರೆ ಕಾಲೇಜಿಗೆ ಜಾಯ್ನ್ ಆಗ್ಬೋದು. ಆ್ಯಂಡ್ ಸೀಟ್ಸ್ ಆರ್ ಅಲಾಟೆಡ್ ಬೇಸ್ಡ್ ಆನ್, ಸೊ ಯಾವುದ್ರ ಮೇಲಾಗುತ್ತೆ ಅಂತಂದರೆ ದಟ್ಸ್ ಅ ರ್ಯಾಂಕ್, ರಿಸರ್ವೇಷನ್ಸ್ ಇರುತ್ತೆ ಒಂದೊಂದಕ್ಕೆ. ಆ್ಯಂಡ್ ನಿಮ್ಮದು ಹೇಗಿರುತ್ತೆ ಅಂತಂದರೆ ಕೆಟಗರಿ ವೈಸ್ ಕೂಡ ಆಗ್ಬೋದು. ಲೈಕ್ OBC ಅಂತ ಇರುತ್ತೆ, ಜನರಲ್ ಕೆಟಗರಿ ಅಂತ ಇರುತ್ತೆ, ಆ್ಯಂಡ್ ತುಂಬ ಕೆಟಗರೀಸ್ ಇದೆ. ಅದ್ರ ಮೇಲ್ಗಡೆ ಸೀಟ್ಸ್ ಕೂಡ ಅಲಾಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದೇ ಥರ ಆಗೋದು, ಓಕೆನಾ? ಆ್ಯಂಡ್ ಸ್ಮಾರ್ಟ್ ಕೌನ್ಸಿಲಿಂಗ್ ಡಿಸಿಷನ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಏನು ಸ್ಮಾರ್ಟ್ ಡಿಸಿಷನ್ ಅಂತಂದರೆ, ಸೊ ನಾವು ಮುಂದೆ ನೋಡ್ತೀವಿ ಹೇಗೆ ಅಂತಂದರೆ, ನೀವು ಸುಮ್ಮನೆ ಎಷ್ಟೋ ಕಾಲೇಜ್ನಗಳನ್ನ ಲಿಸ್ಟ್ ಮಾಡಿಬಿಟ್ಟು ಆಲ್ರೆಡಿ ನಿಮಗೆ ಗೊತ್ತಿರುತ್ತೆ. ಸೊ ಲಿಸ್ಟ್ ಮಾಡಿಬಿಟ್ಟು ಅದನ್ನು ಫಿಲ್ ಮಾಡಿಬಿಡೋದು ಪ್ರೊಸೆಸ್ ಆಗುವಾಗ. ಸೊ ಏನಾಗುತ್ತೆ ಅಂತಂದರೆ ನಿಮಗೆ ಇಷ್ಟ ಇರೋ ಕಾಲೇಜಸ್ ಏನಾಗುತ್ತೆ ಅವಾಗ ಸಿಗ್ದಲ್ಲೇ ಇರೋ ಚಾನ್ಸಸ್ ಕಮ್ಮಿ ಆಗ್ತಾ ಬರುತ್ತೆ. ನಿಮಗೆ ಇಷ್ಟ ಇರೋದು ಯಾವುದೋ ಒಂದು ತುಂಬ ಟಾಪ್ ರ್ಯಾಂಕ್ ಬಂದಿರುತ್ತೆ, ಸೊ ನಿಮ್ಗೆ RVಗೆ ಸೀಟ್ ಆಗಬೇಕಾಗಿರೋದು, ಸೊ ಮಿಸ್ ಆಗಿ ನಿಮ್ಗೆ ಆಗಲ್ಲ. ಸೊ ಆ ಥರ ಮಿಸ್ ಮಾಡ್ಕೋಬಾರ್ದು ಅಂತಂದರೆ ಕಂಪ್ಲೀಟ್ ವಿಡಿಯೋನ ನೋಡ್ಬೇಕು. ನೆಕ್ಸ್ಟ್, ಸೊ ವಾಟ್ ಈಸ್ ದ ರೋಲ್ ಆಫ್ KE? ಸೊ ಫಸ್ಟ್ ಏನು ಮಾಡುತ್ತೆ ಅಂತಂದರೆ ಇಟ್ ವಿಲ್ ಕಂಡಕ್ಟ್ ದ ವೆರಿಫಿಕೇಶನ್. ಸೊ ವೆರಿಫಿಕೇಶನ್ ಪ್ರೊಸೆಸ್ನ ಸ್ಟಾರ್ಟ್ ಮಾಡ್ತಾರೆ, ಆ್ಯಂಡ್ ದ ಕೌನ್ಸಿಲಿಂಗ್ ಪ್ರೊಸೆಸ್ ಕೂಡ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಪಬ್ಲಿಷಸ್ ಸೀಟ್ ಅಲಾಟ್ಮೆಂಟ್ ರಿಸಲ್ಟ್ಸ್. ಸೊ ನೆಕ್ಸ್ಟ್ ಏನು ಮಾಡುತ್ತೆ, ನೀವು ಫಿಲ್ಲೆಲ್ಲ ಮಾಡೋದು ಹೇಗೆ ಫಿಲ್ ಮಾಡೋದು ಹೇಳ್ತೀನಿ ಮುಂದೆ. ಬಟ್ ಅದಾದಮೇಲೆ ಇಟ್ ವಿಲ್ ಬಿ ಪಬ್ಲಿಷ್ ಮಾಡುತ್ತಲ್ವ. ಸೊ ಫಸ್ಟ್ ಸೀಟ್ ಅಲಾಟ್ಮೆಂಟ್ ರಿಸಲ್ಟ್ಸ್ನ ಪಬ್ಲಿಷ್ ಮಾಡುತ್ತೆ. ಆ್ಯಂಡ್ ಮ್ಯಾನೇಜಸ್ ದ ಆಪ್ಷನ್ ಎಂಟ್ರಿ ಆ್ಯಂಡ್ ಫೀ ಪೇಮೆಂಟ್. ಅದಾದಮೇಲೆ ನೀವು ರಿಸಲ್ಟ್ಸ್ನ ಅನೌನ್ಸ್ ಮಾಡಾದಮೇಲೆ ಏನು ಮಾಡುತ್ತೆ ಅಂತಂದರೆ ಇಟ್ ವಿಲ್ ಬಿ ಫೀ ಪೇಮೆಂಟ್. ನಿಮಗೆ ಇಷ್ಟ ಆಯಿತು ಅಂತಂದರೆ ಕಾಲೇಜಿಗೆ ನೀವು ಹೋಗಬೇಕು ಅಂತಿತ್ತು ಅಂತಂದರೆ ಯು ವಿಲ್ ಅಡ್ಮಿಷನ್ ಮಾಡ್ಕೊತೀರಾ. ಅದೆಷ್ಟು ಫೀಸ್ ಬಂದಿರುತ್ತೆ, ಸೊ ಅಷ್ಟು ಫೀಸ್ನ ನೀವು ಪೇ ಮಾಡಿಬಿಟ್ಟು ಅಡ್ಮಿಷನ್ ಆಗ್ತೀರಾ. ಓಕೆ, ನೆಕ್ಸ್ಟ್, ಸೊ ಇದು ಫಸ್ಟ್ ಈಗಿಂದ ಪ್ರೊಸೆಸ್ ಸ್ಟಾರ್ಟ್ ಆಗೋದು. ಏನು ಅಂತಂದರೆ ಫಸ್ಟ್ ಸ್ಟೆಪ್ಪೇ ನಿಮಗೆ ಬರೋದು ವೆರಿಫಿಕೇಶನ್ ಸ್ಲಿಪ್ ಅಂತ. ಓಕೆ, ಸೊ ವೆರಿಫಿಕೇಶನ್ ಸ್ಲಿಪ್ ಏನು, ಅದರಲ್ಲಿ ಏನೇನು ಇರುತ್ತೆ ಅನ್ನೋದು ಕೂಡ ನೋಡೋಣ. ಸೊ ಫಸ್ಟ್ ದಟ್ ವಿಲ್ ಬಿ ಕಂಟೈನ್ ದ ಪ್ರೂವ್ ದಟ್ ಯುವರ್ ಡಾಕ್ಯುಮೆಂಟ್ಸ್ ಆಫ್ ವೆರಿಫೈಡ್. ಸೊ ಇದು ವೆರಿಫಿಕೇಶನ್ ಸ್ಲಿಪ್ ಏನು ಅಂತಂದರೆ ನಿಮ್ಮ ಡಾಕ್ಯುಮೆಂಟ್ಸ್ ಎಲ್ಲ ವೇರಿಫೈ ಆಗಿದೆಯಾ ಅಂತ. ಓಕೆ, ಸೊ ಎಲ್ಲ ಫುಲ್ಲು ನಿಮ್ಮ ಡಾಕ್ಯುಮೆಂಟ್ಸ್ ಎಲ್ಲ ವೇರಿಫೈ ಆಗಿಬಿಟ್ಟು ಅದನ್ನು ಕೊಡೋದು ನಿಮಗೆ. ಸೊ ವೆರಿಫೈಡ್ ಅಂತ. ಆ್ಯಂಡ್ ಇಟ್ ವಿಲ್ ಕಂಟೈನಿಂಗ್ಸ್ ಏನೇನು ಕಂಟೆಂಟ್ ಆಗಿರುತ್ತೆ ಅಂತಂದರೆ ರ್ಯಾಂಕ್, ಕೆಟಗರಿ, ಸೊ ನೀವು ಯಾವ ಕೆಟಗರಿಯಲ್ಲಿ ಬರ್ತೀರಾ, ಆ್ಯಂಡ್ ರಿಸರ್ವೇಷನ್ ಡೀಟೇಲ್ಸ್ ಕೂಡ ಇರುತ್ತೆ. ಯಾವ್ದಾದ್ರು ಒಂದು ಸ್ವಲ್ಪ ಅಮೌಂಟ್ ಆಫ್, ಈಗ SNQ ಕೋಟಾಸ್ ಎಲ್ಲ ನೋಡಿರ್ತೀವಲ್ವ, ಸೊ ತುಂಬ ರ್ಯಾಂಕ್ ಬಂತು ಅಂತಂದರೆ ವಿಲ್ ದೇರ್ ಒಂದು, ಆಮೇಲೆ ರಿಸರ್ವೇಷನ್ ಸೀಟ್ಸ್ ಅಂತಲೇ ಇರುತ್ತೆ. ಆ್ಯಂಡ್ ಸೀಕ್ರೆಟ್ ಕೀ, ಸೊ ಈ ಸೀಕ್ರೆಟ್ ಕೀನ ವೆರಿಫಿಕೇಶನ್ ಸ್ಲಿಪ್ಪಲ್ಲಿ ಇದ್ದೇ ಇರುತ್ತೆ ಸ್ಟೂಡೆಂಟ್ಸ್. ಅದನ್ನಂತೂ ನೀವು ಯಾರಿಗೆ ಕೂಡ ಶೇರ್ ಮಾಡೋ ಹಾಗಿಲ್ಲ. ಸೊ ಇಟ್ಸ್ ವೆರಿ ಇಂಪಾರ್ಟೆಂಟ್. ಸೀಕ್ರೆಟ್ ಕೀ ಈಗ ನಿಮ್ಮ ಫ್ಯಾಮಿಲಿಯಲ್ಲಿ ಗೊತ್ತಿರ್ಬೋದು, ಸೊ ಬಟ್ ನಿಮಗೆ ಫ್ಯಾಮಿಲಿಗೆ ಬಿಟ್ಬಿಟ್ಟು ಸೊ ಬೇರೆ ಯಾರಿಗೂ ಕೂಡ ಇದನ್ನ ಶೇರ್ ಮಾಡೋಕ್ಕೆ ಹೋಗಲೇಬೇಡಿ. ಓಕೆ, ನೆಕ್ಸ್ಟ್, ಚೆಕ್ ಆಲ್ ದ ಡೀಟೇಲ್ಸ್ ಕೇರ್ಫುಲಿ. ಸೊ ವೆರಿಫಿಕೇಶನ್ ಸ್ಲಿಪ್ಪಲ್ಲಿ ಇರೋದು ಎಲ್ಲ ಕರೆಕ್ಟ್ ಇದೆಯಾ ಅಂತ ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ.
ಓಕೆ, ಅದನ್ನ ಮತ್ತೆ ನಿಮ್ಮ ಹತ್ರನೇ ಡೌನ್ಲೋಡ್ ಮಾಡೋದು ಹೇಗೆ ಅಂತಲೂ ಆಲ್ರೆಡಿ ವಿಡಿಯೋಸ್ ಇದೆ. ಸೊ ನೀವು ಅಲ್ಲಿ ಹೋಗ್ಬಿಟ್ಟು ನಮ್ಮ ವೇದಾಂತು ಕರ್ನಾಟಕ ಚಾನಲಲ್ಲಿ ನೀವು ಚೆಕ್ ಮಾಡ್ಕೋಬೋದು. ಸೊ ಆಮೇಲೆ ಚೆಕ್ ಆಲ್ ಡೀಟೇಲ್ಸ್ ಕೇರ್ಫುಲಿ. ಸೊ ವೆರಿಫಿಕೇಶನ್ ಸ್ಲಿಪ್ಪಲ್ಲಿ ಏನೇನು ಬಂದಿರುತ್ತೆ ಅದನ್ನು ಕಂಪ್ಲೀಟಾಗಿ, ಸೊ ರ್ಯಾಂಕ್ ಆಗಿರ್ಬೋದು, ಕೆಟಗರಿ ಆಗಿರ್ಬೋದು, ಸೊ ಎಲ್ಲ ಕರೆಕ್ಟಾಗಿ, ಯಾಕಂದರೆ ನಿಮಗೆ ಸೀಟ್ ಅಲಾಟ್ ಆಗೋದೇ ಕೆಟಗರಿ ಮೇಲ್ಗಡೆ ಆಗಿರುತ್ತೆ. ಸೊ ನೀವು ಜನರಲ್ ಮೆರಿಟ್ ಆಗಿರ್ಬೋದು, ಸೊ ಜನರಲ್ ಕೋಟೆನಲ್ಲಿ ಇತ್ತು ಅಂತಂದರೆ, ಇಫ್ ಯು ನಿಮ್ಮದು ಕೆಟಗರಿ ಅಂದರೆ OBC ಇತ್ತು ಅಂತಂದರೆ ಜನರಲಲ್ಲಿ ಸಿಗೋದು ಮಿಸ್ ಮಾಡ್ಕೊತೀರ ನೀವು. ಅಂದರೆ OBCಲಿ ಸಿಗಬೇಕಾಗಿರೋದು ಟಾಪ್ ಕಾಲೇಜಸ್ ಸಿಗ್ಬೋದಿತ್ತು, ಬಟ್ ಜನರಲಲ್ಲಿ ಬಂದಾಗ ನಿಮಗೆ ಸಿಗದಲ್ಲೇ ಆಗ್ಬೋದು. ಸೊ ಕೆಟಗರಿ ಕೂಡ ಇಟ್ಸ್ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್, ಸೊ ವಾಟ್ ಈಸ್ ದಿಸ್ ಇಂಪಾರ್ಟೆನ್ಸ್ ಆಫ್ ಸೀಕ್ರೆಟ್ ಕೀ? ಅವಾಗಲೇ ಹೇಳಿದೆ ಅಲ್ವಾ, ಸೊ ಇಟ್ಸ್ ವೆರಿ ಇಂಪಾರ್ಟೆಂಟ್, ಯಾರಿಗೂ ಕೂಡ ಶೇರ್ ಮಾಡಬಾರ್ದು ಅಂತ. ಸೊ ಏನಕ್ಕೆ ಅಂತಂದರೆ ಇಟ್ಸ್ ಯೂಸ್ ಫಾರ್ ಆಪ್ಷನ್ ಎಂಟ್ರಿ ಲಾಗಿನ್. ಸೊ ನೀವು ಆಪ್ಷನ್ ಎಂಟ್ರಿ ಮಾಡ್ತೀರಾ ಅಲ್ವಾ, ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಕೂರುವಾಗ ಸೊ ಇಟ್ ವಿಲ್ ಆಸ್ಕ್ ಫಾರ್ ಸೀಕ್ರೆಟ್ ಕೀ. ಸೊ ಅದಕ್ಕೆ ಅಂತಲೇ ಒಂದೊಂದು ಸ್ಟೂಡೆಂಟ್ಸ್ಗೂ ಒಂದೊಂದು ಸೀಕ್ರೆಟ್ ಕೀ ಇರುತ್ತೆ. ಅದಕ್ಕೆ ಅದನ್ನ ಯಾರ ಹತ್ರ ಶೇರ್ ಮಾಡಬೇಡಿ, ಯಾಕಂತಂದರೆ ಅವಾಗ ಆಪ್ಷನ್ ಎಂಟ್ರಿ ಮಾಡಿದಾಗ ನೀವೇನಾದರೂ ಬೇರೆಯವ್ರದ್ದು ಯಾರಾದರೂ ಯೂಸ್ ಮಾಡಿದ್ರು ಅಂತಂದರೆ ಸೊ ಆಲ್ಮೋಸ್ಟ್ ಏನು ಕಂಪ್ಲೀಟ್ ಪ್ರೊಸೆಸ್ ನೀವು ಅಡ್ಮಿಷನ್ ಆಗೋದು ಎಲ್ಲ ಚೇಂಜ್ ಆಗಿಬಿಡುತ್ತೆ. ಅದಕ್ಕೆ ಯಾರ ಹತ್ರನೂ ಶೇರ್ ಮಾಡಬೇಡಿ. ಆ್ಯಂಡ್ ಏನಕ್ಕೆ ಯೂಸ್ ಆಗುತ್ತೆ ಅಂತಂದರೆ ಇಟ್ ವಿಲ್ ಬಿ ಯೂಸ್ ಫಾರ್ ದ ಆಪ್ಷನ್ ಎಂಟ್ರಿ ಲಾಗಿನ್. ಆಪ್ಷನ್ ಎಂಟ್ರಿ ನೀವು ಏನು ಕಾಲೇಜಸ್ನ ಲಿಸ್ಟ್ ಮಾಡಿ ಇಟ್ಕೊಂಡಿರ್ತೀರಲ್ವ, ಸೊ ಅದನ್ನು ಎಂಟ್ರಿ ಮಾಡುವಾಗ ಲಾಗಿನ್ ಆಗೋಕ್ಕೆ ಯೂಸ್ ಮಾಡ್ತೀವಿ. ಆ್ಯಂಡ್ ಮಸ್ಟ್ ನೆವರ್ ಬಿ ಶೇರ್ಡ್ ವಿತ್ ಎನಿ ಒನ್. ಸೊ ಅದಲ್ವಾ ಹೇಳಿದ್ದು, ಸೊ ಯಾರ ಹತ್ರನೂ ಶೇರ್ ಮಾಡಲೇಬೇಡಿ. ಆ್ಯಂಡ್ ಪ್ರೊಟೆಕ್ಟ್ಸ್ ಯುವರ್ ಕೌನ್ಸಿಲಿಂಗ್ ಅಕೌಂಟ್. ಸೊ ಏನು ಮಾಡಬೇಕು ಆ ಸೀಕ್ರೆಟ್ ಕೀಯಿಂದ, ಸೊ ಯು ಶುಡ್ ಪ್ರೊಟೆಕ್ಟ್ ದಟ್ ಒನ್. ಸೊ ನೀವು ಕಾಲೇಜ್ ಅಡ್ಮಿಷನ್ ಆಗೋ ತನಕನೂ ಸೊ ಯಾರಿಗೂ ಹತ್ರನೂ ಹೇಳಬೇಡಿ, ಆದಮೇಲೂ ಹೇಳಬೇಡಿ. ಓಕೆ, ಸೀಕ್ರೆಟ್ ಕೀನ. ನೆಕ್ಸ್ಟ್, ಆಪ್ಷನ್ ಎಂಟ್ರಿ ಪ್ರೊಸೆಸ್ ಯಾವ ಥರ ಇರುತ್ತೆ, ಯಾವ ಥರ ಕಾಲೇಜ್ ಎಂಟ್ರೀಸ್ನ ನೀವು ಮಾಡಬೇಕು, ಸೊ ಯಾವ ಥರ ಡಿಸೈಡ್ ಕಾಲೇಜಸ್ ನಿಮಗೆ ಸಿಗುತ್ತೆ ಅನ್ನೋದನ್ನ ನೋಡ್ತಾ ಹೋಗೋಣ. ಸ್ಟೂಡೆಂಟ್ಸ್ ಎಂಟರ್ ಕಾಲೇಜಸ್ ಆ್ಯಂಡ್ ಬ್ರಾಂಚಸ್ ಇನ್ ಪ್ರಿಯಾರಿಟಿ ಆರ್ಡರ್. ಸೊ ಯಾವ ಥರ ಇರಬೇಕು ಅಂತಂದರೆ, ಈಗ ನಿಮಗೆ ಫಸ್ಟು ಬ್ರಾಂಚಸ್ನ ನೀವು ಪ್ರಿಯಾರಿಟಿ ವೈಸ್ ಮಾಡ್ಕೊಳ್ಳಿ. ಫಸ್ಟ್ ನಿಮ್ಗೆ ಏನಾದ್ರು CS ಇತ್ತು ಅಂತಂದರೆ CSE, ಓಕೆ, ಫಸ್ಟ್ ಟಾಪ್ ಅಲ್ಲೇ ಇಟ್ಕೊಳ್ಳಿ. ನೆಕ್ಸ್ಟ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇತ್ತು ಅಂತಂದರೆ ಅದನ್ನು ಇಟ್ಕೊಳ್ಳಿ. ನೆಕ್ಸ್ಟ್ ISC ಇತ್ತು ಅಂತಂದರೆ ಅದನ್ನು ಇಟ್ಕೊಳ್ಳಿ. ಸೊ ಟಾಪಲ್ಲಿ ನಿಮಗೆ ಫಸ್ಟ್ ಯಾವ್ದು ಸಿಗಲೇಬೇಕು ಮ್ಯಾಮ್ ಅನ್ನೋದನ್ನ ಫಸ್ಟಿಗೆ ಇಟ್ಕೊಳ್ಳಿ. ನೆಕ್ಸ್ಟ್ ಸೆಕೆಂಡ್, ಓಕೆ ಅದು ಸಿಗಲಿಲ್ಲ ಅಂದರೆ ಸೆಕೆಂಡ್ ಒನ್ ಇಟ್ಸ್ ಫೈನ್. ನೆಕ್ಸ್ಟ್ DS ಆಗಿರ್ಬೋದು, ನೆಕ್ಸ್ಟ್ ECE, ಓಕೆ, ಆ್ಯಂಡ್ EEE. ಸೊ ಈ ಥರ ಆರ್ಡರ್ ವೈಸ್, ಓಕೆ, ಏನಂತಂದರೆ ನೆಕ್ಸ್ಟ್ ಈ ಥರ ಒಂದು ಆರ್ಡರ್ ವೈಸ್ನ ನೀವು ಮಾಡ್ಕೋಬೇಕು. ನೆಕ್ಸ್ಟ್ ಕಾಲೇಜಸ್ ಹೇಗಿರಬೇಕು ಅಂತಂದರೆ, ಫಸ್ಟ್ ನಿಮಗೆ ಟಾಪ್ ಪ್ರಿಯರ್ ನಮ್ಮ ಕಾಲೇಜ್ ಸಿಗಲೇಬೇಕು ಮ್ಯಾಮ್, ನನ್ನ ರ್ಯಾಂಕಿಗೆ ನನಗಂತೂ ಇಷ್ಟ ಆ ಕಾಲೇಜ್ ಇಷ್ಟ ಅಂತಿತ್ತು ಅಂತಂದರೆ ಆ ಕಾಲೇಜಿಗೆ ಹೋಗಬೇಕು. ನಿಮಗೆ ಯಾವ ಬ್ರಾಂಚ್ ಆದರೂ ಪರವಾಗಿಲ್ಲ ಅಂತಂದರೆ ಫಸ್ಟ್ ಕಾಲೇಜ್, ಆ ಕಾಲೇಜ್ನ ಫಸ್ಟ್ ಇಲ್ಲಿಗೆ ಅಲಾಟ್ ಮಾಡ್ಕೊತೀರಾ. ಸೊ ಎಲ್ಲ ಬ್ರಾಂಚಸ್ಗೂ ಯಾವ ಬ್ರಾಂಚ್ ಆದರೂ ಓಕೆ, ಬ್ರಾಂಚ್ ಸ್ಪೆಸಿಫೈ ಇಲ್ಲ ಮ್ಯಾಮ್, ಬರೀ ಕಾಲೇಜ್ ಮಾತ್ರ ನಾವು ನೋಡ್ತೀವಿ ಅಂತಂದರೆ ಯು ಕ್ಯಾನ್ ಗೋ ವಿತ್ ದಿಸ್ ಒನ್. ಓಕೆ, ಇಲ್ಲ ಕಾಲೇಜು ನೋಡಿ ಬ್ರಾಂಚ್ ವೈಸು ನೋಡ್ತೀರಾ ಅಂತಂದರೆ ಸೊ ಯು ಶುಡ್ ಬಿ ನೋಡಬೇಕು. ಅದಾದಮೇಲೆ ಮತ್ತೆ ಪ್ಲೇಸ್ಮೆಂಟ್ಸ್ ಯಾವ ಥರ ಇರುತ್ತೆ, ಇಂಟರ್ನ್ಶಿಪ್ ಯಾವ ಥರ ಬರುತ್ತೆ. ಸೊ ಲಾಸ್ಟ್ ಅದ್ರ ಬಗ್ಗೆ ಫೀಡ್ಬ್ಯಾಕ್ಸ್ ಕೊಟ್ಟಿರ್ತಾರಲ್ವ ಕಾಲೇಜ್ ಬಗ್ಗೆ, ಅಲ್ಯುಮಿನಿಸ್ ಎಲ್ಲ ಫೀಡ್ಬ್ಯಾಕ್ ಕೊಟ್ಟಿರ್ತಾರಲ್ಲ, ಅದ್ರ ಮೇಲೆ ನೀವು ನೋಡಿಬಿಟ್ಟು ಒಂದು ಲಿಸ್ಟ್ನ ಮಾಡ್ಕೊಳ್ಳಿ. ಓಕೆನಾ, ಆ ಲಿಸ್ಟ್ ಮೇಲ್ಗಡೆ ನೀವು ಅದಾದಮೇಲೆ ಆಪ್ಷನ್ ಎಂಟ್ರಿಗೆ ಹೋಗಬೇಕು. ಫಸ್ಟೇ ಆಪ್ಷನ್ ಎಂಟ್ರಿ ನೀವು ಚೂಸ್ ಮಾಡಬೇಡಿ. ಸೊ ಒಂದು ಶೀಟ್ ಆಲ್ರೆಡಿ ನೀವೇ ಫಸ್ಟ್ ಲಿಸ್ಟ್ ವೈಸ್ ಮಾಡ್ತಾ ಬರ್ಕೊಂಡಿರಿ, ಓಕೆ, ವಿತ್ ಕೋಡ್ ಕೂಡ. ಸೊ ಕೋಡ್ ಕೂಡ ಬರ್ದಿದ್ರೆ ಏನಾಗುತ್ತೆ, ಸೊ ಈಸಿಯಾಗಿ ಅದು ನೋಡಿಕೊಂಡು ನೀವು ಹಾಕ್ತಾ ಹೋಗ್ಬೋದು. ಆಮೇಲೆ ನಿಮ್ಮ ಫ್ರೆಂಡ್ಸ್ನ ಕಾಪಿ ಮಾಡೋದಾಗಿರ್ಬೋದು. ಸೊ ಆ ಥರದ್ದೆಲ್ಲ ಮಾಡೋಕ್ಕೆ ಹೋಗ್ಬೇಡಿ, ಯಾಕಂದರೆ ನಿಮ್ಮ ಚಾಯ್ಸೇ ಬೇರೆ ಇರುತ್ತೆ, ಅವ್ರ ಚಾಯ್ಸೇ ಬೇರೆ ಇರುತ್ತೆ. ಓಕೆನಾ, ಸೊ ಅದಕ್ಕೋಸ್ಕರ. ಆ್ಯಂಡ್ ಕೆ ಚೆಕ್ಸ್ ಆಪ್ಷನ್ಸ್ ಫ್ರಮ್ ಟಾಪ್ ಟು ಬಾಟಮ್. ನೀವು 100 ಆದರೂ ಹಾಕಿರ್ಬೋದು, 50 ಆದರೂ ಹಾಕಿರ್ಬೋದು. ಸೊ ಇಟ್ ವಿಲ್ ಚೆಕ್ ಫ್ರಮ್ ಫಸ್ಟ್ ನೀವು ಯಾವ್ದು ಹಾಕಿರ್ತಿರೋ ಕಾಲೇಜ್ ಅಲ್ಲಿಂದ ಲಾಸ್ಟ್ ತನಕನೂ ಕೂಡ ಇಟ್ ವಿಲ್ ಚೆಕ್. 100 ಹಾಕಿದ್ರೆ ಅಂತಂದ್ರೆ 1ಇಂದ 100 ತನಕ ಚೆಕ್ ಮಾಡೇ ಮಾಡುತ್ತೆ. ಓಕೆ, ಸೊ ಇಟ್ಸ್ ವೆರಿ ಕೇರ್ಫುಲ್ ಆಗಿ ನೀವು ಆಪ್ಷನ್ ಎಂಟ್ರಿನ ಮಾಡಬೇಕಾಗುತ್ತೆ. ಆ್ಯಂಡ್ ಆ್ಯಡ್ ಡ್ರೀಮ್, ರಿಯಲಿಸ್ಟಿಕ್ ಆ್ಯಂಡ್ ಸೇಫ್ ಕಾಲೇಜಸ್. ಓಕೆನಾ, ಸೊ ಏನಿದು ಡ್ರೀಮು, ರಿಯಲಿಸ್ಟಿಕ್ ಆ್ಯಂಡ್ ಸೇಫ್ ಕಾಲೇಜಸ್ ನಮ್ಮ ಮುಂದೆ ನೋಡ್ತೀವಿ. ಓಕೆನಾ, ಬಟ್ ಈ ಥರ ಒಂದು ಲಿಸ್ಟನ್ನು ನೀವೇ ಪ್ರಿಪೇರ್ ಮಾಡಿಕೊಂಡು, ಸೊ ಫಸ್ಟ್ ನೀವು ಪ್ರಿಪೇರ್ ಆಗಿ, ಓಕೆ, ನಾನು ಆ ಕಾಲೇಜ್ ಬಗ್ಗೆನೂ ತಿಳ್ಕೊಳ್ಳಿ ಸ್ವಲ್ಪ, ಹೇಗೆ ಫೆಸಿಲಿಟೀಸ್ ಎಲ್ಲ ಹೇಗಿದೆ, ಫ್ಯಾಕಲ್ಟೀಸ್ ಹೇಗಿದೆ, ಆ್ಯಂಡ್ ಅದರಲ್ಲಿ ಇಂಟರ್ನ್ಶಿಪ್ ಆಗಿರ್ಬೋದು, ಪ್ಲೇಸ್ಮೆಂಟ್. ಯಾಕಂದರೆ ನೀವು ಫಸ್ಟ್ ಅಡ್ಮಿಷನ್ ಕೊಟ್ಟು ಹೋಗ್ಬಿಡ್ತೀರಾ ಬ್ರಾಂಚ್ ಅಂತ, ಕಾಲೇಜ್ ತುಂಬ ಚೆನ್ನಾಗಿದೆ ಹೆಂಗಿದ್ರು ಇದೆ ಅಂತ, ಬಟ್ ಅಲ್ಲೇನಾದರೂ ಪ್ಲೇಸ್ಮೆಂಟ್ ಆಗಿಲ್ಲ ಅಂತಂದರೆ ಲಾಸ್ಟಲ್ಲಿ ಸೊ ತುಂಬ ಬೇಜಾರಾಗುತ್ತೆ. ಅದಕ್ಕೋಸ್ಕರ ಈಗಲಿಂದನೇ ಕಾಲೇಜ್ ಬಗ್ಗೆ ಕಾಲೇಜ್ ಮಾತ್ರ ನೋಡ್ಬಿಟ್ಟು ಹೋಗಬೇಡಿ. ಆ್ಯಂಡ್ ಈವನ್ ಏನಾದರೂ ನಿಮ್ಮ ಮನೆಯಲ್ಲಿ
ಯಾವುದೇ ಬೇರೆ ಊರಿಗೆ ಕಳಿಸ್ತಲೇ ಪರ್ಟಿಕ್ಯುಲರ್ ಆಗಿ ಒಂದೇ ಊರಲ್ಲಿರುವಂಥ ಬ್ಯಾಂಗ್ಳೂರ್ ರೀಜನ್ ಬ್ಯಾಂಗ್ಳೂರಲ್ಲೇ ತುಂಬ ಕಾಲೇಜಸ್ ಇದೆ ಅಲ್ವಾ, ಸೊ ಅದಷ್ಟನ್ನ ಮಾತ್ರ ಟ್ರೈ ಮಾಡಿ. ಓಕೆ, ನೀವು ಮತ್ತೆ ಬೇರೆದೆಲ್ಲ ಬೇರೆ ಊರಿಂದೆಲ್ಲ ಹಾಕ್ಬಿಡೋದು, ಬಟ್ ಅಲ್ಲಿ ಸೀಟ್ ಅಲಾಟ್ಮೆಂಟ್ ಆಗುತ್ತೆ, ಬಟ್ ನಿಮ್ಮ ಮನೇಲಿ ಏನಾದರೂ ಕಳ್ಸಲ್ಲ ಅಂತಂದರೆ ಮತ್ತೆ ಪ್ರಾಬ್ಲಮ್ ಆಗುತ್ತೆ. ಓಕೆನಾ, ಸೊ ಫಸ್ಟ್ ನೀವೇನಾದರೂ ಎಲ್ಲೋ ಆಚೆ ಹೋಗಲ್ಲ ಅಂತಂದರೆ ಡಿಸೈಡ್ ಮಾಡ್ಕೊಂಡಿದ್ರೆ ಸೊ ನಿಯರ್ ಬೈ ನಿಮ್ಮದೇ ಏನೇನು ಪ್ಲೇಸಸ್ ಇರುತ್ತಲ್ವ, ಸೊ ಅಲ್ಲಿ ಮಾತ್ರ ನೀವು ಯಾವ್ಯಾವ ಕಾಲೇಜಸ್ ಇದೆ, ಯಾವ ಬ್ರಾಂಚ್ ನಮಗೆ ಓಕೆ ಅನಿಸುತ್ತೆ ಅದನ್ನು ಮಾತ್ರ ಆಪ್ಷನ್ ಎಂಟ್ರಿಲಿ ಮಾಡಬೇಕಾಗುತ್ತೆ. ಓಕೆ, ನೆಕ್ಸ್ಟ್, ಸೊ ವಾಟ್ ಈಸ್ ಇಟ್ ಸ್ಮಾರ್ಟ್ ಆಪ್ಷನ್ ಎಂಟ್ರಿ ಸ್ಟ್ರಾಟಜಿ ಏನು ಅಂತಂದರೆ, ಸೊ ಫಸ್ಟ್ ಇಸ್ ಡ್ರೀಮ್ ಕಾಲೇಜ್ ಫಸ್ಟ್. ಓಕೆ, ಡ್ರೀಮ್ ಅಂತಂದರೆ ನಂಗೆ ಹೋಗಲೇಬೇಕು ಮ್ಯಾಮ್ ಕಾಲೇಜ್, ನಂಗೆ ಇಷ್ಟ ಕಾಲೇಜ್, ಆ ಡ್ರೀಮ್ ಕಾಲೇಜ್ ಅಂತ ಒಂದು ಇಟ್ಕೊಂಡಿರ್ತೀವಲ್ವ, ಸೊ ಹೋಗಲೇಬೇಕು ಅಂತ. ಸೊ ಫಸ್ಟ್ ಸಮ್ ಆಫ್ ದ ಅದನ್ನು ಲಿಸ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ರಿಯಲಿಸ್ಟಿಕ್ ಕಾಲೇಜಸ್ ಅಂತಂದರೆ ನಿಮ್ಮ ರ್ಯಾಂಕಿಗೆ, ನಿಮ್ಮದು ಕಟ್ ಆಫ್ ಮೇಲ್ಗಡೆ ಪ್ರೀವಿಯಸ್ ಇಯರ್ ಕಟ್ ಆಫ್ ನೋಡಿಕೊಂಡು ಸೊ ನನ್ನ ರ್ಯಾಂಕಿಗೆ ಯಾವ ಕಾಲೇಜಲ್ಲಿ ಯಾವ ಬ್ರ್ಯಾಂಚಿಗೆ, ಓಕೆ, ಸೊ ಯಾವ ಬ್ರ್ಯಾಂಚಿಗೆ ಸೀಟ್ ಅಲಾಟ್ ಆಗುತ್ತೆ ಅನ್ನೋದನ್ನ ಸ್ವಲ್ಪ ಕಾಲೇಜಸ್ನ ಲಿಸ್ಟ್ ಮಾಡ್ಕೊತೀರಾ. ಆ್ಯಂಡ್ ಸೇಫ್ ಕಾಲೇಜಸ್ ಅಂತ ಏನಂತಂದರೆ ಯಾವ ಕಾಲೇಜು ಸಿಕ್ಕಲಿಲ್ಲ ಅಟ್ಲೀಸ್ಟ್, ಯಾಕಂದರೆ ಸೀಟ್ಸು ಎಷ್ಟಿದೆ ಅಂತ ಗೊತ್ತಾಗುತ್ತೆ ಅಲ್ವಾ ನಿಮಗೆ, ಸೊ ಅದ್ರ ಬೇಸಿಸ್ ಮೇಲೆ ಯು ಶುಡ್ ಗೋ ವಿತ್ ಸೇಫ್ ಕಾಲೇಜಸ್. ಎಲ್ಲೂ ಸೀಟೇ ಸಿಗಲಿಲ್ಲ ಅಲ್ಲಾದರೂ ಸಿಗುತ್ತೆ ಅನ್ನೋದನ್ನ ಸಮ್ ಆಫ್ ದ ಕಾಲೇಜಸ್ನ ನೀವು ಲಿಸ್ಟ್ ಮಾಡಿ ಇಟ್ಕೋಬೇಕು. ಆ್ಯಂಡ್ ಆ್ಯಡ್ ಮ್ಯಾಕ್ಸಿಮಮ್ ಪಾಸಿಬಲ್ ಆಪ್ಷನ್ಸ್, ಜಸ್ಟ್ 1 to 10 ಹಾಕ್ಬಿಟ್ಟು ಬಿಟ್ಬಿಡೋದಲ್ಲ. ಓಕೆನಾ, ಸೊ ಅಟ್ಲೀಸ್ಟ್ ಟ್ರೈ ಟು ಪುಟ್ 50 ಅಥವಾ 100, ಅಂದರೆ ರ್ಯಾಂಕ್ ಏನಾದರೂ ನಿಮ್ಮದು ಸ್ವಲ್ಪ ಕಮ್ಮಿ ಇತ್ತು ಅಂತಂದರೆ ಟ್ರೈ ಟು ಪುಟ್ ಆಲ್ ದಿಸ್ ಒನ್. ಅಂದರೆ ನೀವೇನಾದರೂ ರಿಲೊಕೇಟ್ ಆಗಬೇಕು ಅಂತ ಇತ್ತು ಅಂತಂದ್ರೂ ಇಟ್ಸ್ ಫೈನ್, ಎಲ್ಲ ಕಾಲೇಜಸ್ನ ಹಾಕಿ ಟಾಪ್ ಪ್ರಿಯರ್ ವೈಸ್ ಈ ಥರ ಇದಿಷ್ಟನ್ನು ಲಿಸ್ಟ್ ಮಾಡಿಕೊಂಡು ಓಕೆ ಆಪ್ಷನ್ ಎಂಟ್ರಿನ ಮಾಡಬೇಕಾಗುತ್ತೆ. ನೆಕ್ಸ್ಟ್, ಸೊ ಮಾಕ್ ಅಲಾಟ್ಮೆಂಟ್ ಹೇಗಾಗುತ್ತೆ, ಯಾವ ಥರ ಅಂದರೆ ಟ್ರಯಲ್ ಸೀಟ್ ಅಲಾಟ್ಮೆಂಟ್ ಕಂಡಕ್ಟೆಡ್ ಬೈ ಕೆ. ಫಸ್ಟ್ ಟ್ರಯಲ್ ಅಲಾಟ್ಮೆಂಟ್ ಅಂತ ಮಾಡ್ತಾರೆ. ಓಕೆನಾ, ನೆಕ್ಸ್ಟ್ ಹೆಲ್ಪ್ ಸ್ಟೂಡೆಂಟ್ಸು ಅನಲೈಸ್ ದ ಚಾನ್ಸಸ್. ಸೊ ಫಸ್ಟ್ ಟ್ರಯಲ್ ಅಲಾಟ್ಮೆಂಟ್ ಬಿಟ್ಟಾಗ ಏನಾಗುತ್ತೆ ಅಂತಂದರೆ ಸ್ಟೂಡೆಂಟ್ಸಿಗೆ ಒಂದು ಐಡಿಯಾ ಸಿಗುತ್ತೆ. ಸೊ ನನ್ನ ರ್ಯಾಂಕಿಗೆ ಎಲ್ಲಿ ಕಾಲೇಜಸ್ ಸಿಗ್ಬೋದು, ಯಾವ ಬ್ರಾಂಚಿಗೆ ಆಗ್ಬೋದು. ಓಕೆ, ಸೊ ಆ ಥರದ್ದೆಲ್ಲ ಒಂದು ಚಾನ್ಸಸ್ನ ಕೊಡ್ತಾರೆ ನಿಮಗೆ. ಸೊ ಆವಾಗ ನೀವೇನು ಮಾಡ್ಬೋದು, ಸ್ಟೂಡೆಂಟ್ಸ್ ಕ್ಯಾನ್ ಮಾಡಿಫೈ ಆಪ್ಷನ್ಸ್ ಆಫ್ಟರ್ ಮಾಕ್ ಅಲಾಟ್ಮೆಂಟ್. ಸೊ ಮಾಕ್ ಅಲಾಟ್ಮೆಂಟ್ ಅಂತ ಒಂದ್ಸತಿ ಬಿಡ್ತಾರೆ. ಸೊ ಅದಾದಮೇಲೆ ನಿಮಗೇನಾದರೂ ಓಕೆ ನನಗೆ ಕಾಲೇಜಸ್ ಸಿಗುತ್ತೆ, ಈ ಕಾಲೇಜ್ನ ನಾನು ಹಾಕೇ ಇರಲಿಲ್ಲ ಅಂತಂದರೆ ಯು ಕ್ಯಾನ್ ಮಾಡಿಫೈ ಮಾಡ್ಬೋದು. ಆ್ಯಂಡ್ ನಿಮಗೇನಾದರೂ ಟಾಪ್ ಕಾಲೇಜಸ್ ಏನಾದರೂ ಕೆಳಗಡೆ ಹಾಕಿದ್ರಿ ಅಂತಂದರೆ ಎಗೇನ್ ನಿಮಗೇನಾದ್ರು ಅದು ಇಷ್ಟ ಆಯಿತು ಆ ಕಾಲೇಜಿಗೆ ಹೋಗಬೇಕು ಅಂತಂದರೆ ಯಾರೋ ಹೇಳಿದ್ರು, ಅದು ಆಲ್ರೆಡಿ ಆಪ್ಷನ್ ಎಂಟ್ರಿ ಮಾಡಿಬಿಟ್ಟಿದ್ದೀನಿ, ಆ ಥರ ಏನೋ ಭಯ ಬೇಡ. ಮತ್ತೆ ಮಾಕ್ ಅಲಾಟ್ಮೆಂಟ್ ಆದಮೇಲೆ ಮಾಡಿಫೈ ಮಾಡೋಕ್ಕೆ ನಿಮಗೆ ಟೈಮ್ ಕೊಡ್ತಾರೆ. ಸೊ ಅವಾಗ ನೀವು ಮತ್ತೆ ಮಾಡಿಫೈ ಮಾಡ್ಕೋಬೋದು. ಓಕೆ, ನೆಕ್ಸ್ಟ್, ಸೊ ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಆಗುತ್ತಪ್ಪ. ಸೊ ಫಸ್ಟ್ ರೌಂಡ್ ಸೀಟಿಗೆ ನೀವು ಆಪ್ಷನ್ ಎಂಟ್ರಿ ಮಾಡಾಯಿತು, ಬಟ್ ಒಬ್ಬ ಸ್ವಲ್ಪ ಸ್ಟೂಡೆಂಟ್ಸಿಗೆ ಏನಾಗುತ್ತೆ ಸೀಟ್ ಅಲಾಟ್ ಆಗುತ್ತೆ, ಸ್ವಲ್ಪ ಜನ ಸ್ಟೂಡೆಂಟ್ಸಿಗೆ ಅಲಾಟ್ ಆಗಲ್ಲ. ಸೊ ಅದಕ್ಕೆ ವರಿ ಮಾಡ್ಕೊಳ್ಳೋದು ಬೇಡ, ಏನಾಗುತ್ತೆ ನೋಡೋಣ. ಸೊ ಕೆ ಪಬ್ಲಿಷಸ್ ಫಸ್ಟ್ ರೌಂಡಲ್ಲಿ. ಸೊ ಕೆ ಪಬ್ಲಿಷ್ ಮಾಡುತ್ತೆ ಫಸ್ಟ್ ರೌಂಡ್ ಅಲಾಟ್ಮೆಂಟ್ನ. ಅಲಾಟೆಡ್ ಕಾಲೇಜಸ್ ಮತ್ತು ಬ್ರಾಂಚ್ ಸ್ಟೂಡೆಂಟ್ಸಿಗೆ ಯಾವ ಕಾಲೇಜ್ ಆಪ್ಷನ್ ಎಂಟ್ರಿಲಿ ಯಾವ್ದು ಮಾಡಿರ್ತಾರೆ ಅದನ್ನು ಅಲಾಟ್ ಮಾಡುತ್ತೆ ವಿತ್ ಬ್ರಾಂಚ್. ಓಕೆನಾ, ಸೊ ಬ್ರಾಂಚ್ ಕೂಡ ಕೆಇನ ಸೆಲೆಕ್ಟ್ ಮಾಡೋದು. ಆ್ಯಂಡ್ ಸ್ಟೂಡೆಂಟ್ಸ್ ಮಸ್ಟ್ ಸೆಲೆಕ್ಟ್ ಚಾಯ್ಸ್ 1, 2, 3, 4. ಓಕೆ, 4 ಚಾಯ್ಸ್ ಇದೆ. ಸೊ ಏನು 4 ಚಾಯ್ಸ್ ಅನ್ನೋದನ್ನ ನೋಡ್ತಾ ಹೋಗೋಣ. ಆ್ಯಂಡ್ ಕಟ್ ಆಫ್ಸ್ ಮೇ ಚೇಂಜ್ ಇನ್ ಫ್ಯೂಚರ್ ರೌಂಡ್ಸ್. ಸೊ ಕಟ್ ಆಫ್ ಕೂಡ ಏನಾಗುತ್ತೆ, ಸೊ ಫಸ್ಟ್ ರೌಂಡಲ್ಲಿ ಸ್ವಲ್ಪ ಕಮ್ಮಿಗೆ ನಿಂತಿರುತ್ತೆ. ಓಕೆನಾ, ಅದಾದಮೇಲೆ ಸೆಕೆಂಡ್ ರೌಂಡಲ್ಲೂ ಮತ್ತೆ ಕಟ್ ಆಫ್ ಸ್ವಲ್ಪ ಅಂದರೆ ಜಾಸ್ತಿ ಆಗ್ತಾ ಹೋಗುತ್ತೆ. ಓಕೆ, ಫಸ್ಟ್ ರೌಂಡಲ್ಲಿ ಅಟ್ ದ ಮಿನಿಮಮ್ ರ್ಯಾಂಕ್ಸ್ ಹೇಗೆ 10 to 10 ಒಳಗಡೆ ಯಾರ್ಯಾರು ತೊಗೊಂಡಿದ್ರು ಅಲ್ಲಿಗೆ ಸ್ಟಾಪ್ ಆಗಿರುತ್ತೆ ಟಾಪ್ ಕಾಲೇಜಸಲ್ಲಿ. ನೆಕ್ಸ್ಟ್ ಒಂದು 50, 80 ತನಕ ಬರುತ್ತೆ. ನೆಕ್ಸ್ಟ್ ಅದಾದಮೇಲೆ ಅಪ್ ಟು ಲಾಸ್ಟ್. ಓಕೆನಾ, ನೆಕ್ಸ್ಟ್, ಸೊ ಏನು ಚಾಯ್ಸ್ 1 ಈಗ 4 ಚಾಯ್ಸಸ್ ನೋಡಿದ್ವಿ. ಸೊ ಸ್ಟೂಡೆಂಟ್ ಶುಡ್ ಸೆಲೆಕ್ಟ್ ಫಸ್ಟ್ ರೌಂಡ್ ಪಬ್ಲಿಷ್ ಆದಮೇಲೆ ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4ಅಲ್ಲಿ ದೇ ಶುಡ್ ಸೆಲೆಕ್ಟ್ 1. ಸೊ ಏನು ಚಾಯ್ಸ್ 1ಅಲ್ಲಿ ಏನಿರುತ್ತೆ ಅಂತಂದರೆ, ಸೊ ಸ್ಯಾಟಿಸ್ಫೈಡ್ ವಿತ್ ಅಲಾಟೆಡ್ ಸೀಟ್, ನನಗೆ ಈ ಕಾಲೇಜ್ ಏನು ಕೆ ಎ ಕೊಟ್ಟಿದೆ ಅಲಾಟ್ ಆಗಿದೆ, ಸೊ ಅದ್ರಲ್ಲಿ ನನಗೆ ಸ್ಯಾಟಿಸ್ಫೈ ಇದೆ. ಓಕೆ, ಚಾಯ್ಸ್ 1ಅಲ್ಲಿ ಏನೇನಿರುತ್ತೆ, ನನಗೆ ಯಾವುದು ಕಾಲೇಜ್ ಅಲಾಟ್ ಆಗಿದೆ ಅದು ನಂಗೆ ಸ್ಯಾಟಿಸ್ಫೈ ಇದೆ. ಪೇ ಫೀಸ್ ಆ್ಯಂಡ್ ಡೌನ್ಲೋಡ್ ದ ಅಡ್ಮಿಷನ್ ಆರ್ಡರ್. ನೀವು ಅದಾದಮೇಲೆ ನನಗೆ ಓಕೆ ಅನಿಸಿದ್ರೆ ಫೀಸ್ನ ನೀವು ಪೇ ಮಾಡ್ತೀರಾ ಕಾಲೇಜಿಗೆ, ಅಂದರೆ ಅದು ಏನು ಅಡ್ಮಿಷನ್ ಆರ್ಡರ್ ಬಂದಿರುತ್ತೆ ಅಲ್ವಾ, ಸೊ ಅದನ್ನು ಮತ್ತೆ ಡೌನ್ಲೋಡ್ ಮಾಡ್ಕೊತೀರಾ, ಫೀಸ್ನ ಪೇ ಮಾಡ್ತೀರಾ. ರಿಪೋರ್ಟ್ ಟು ಕಾಲೇಜ್ ಆ್ಯಂಡ್ ಎಕ್ಸಿಟ್ ಕೌನ್ಸಿಲಿಂಗ್. ಸೊ ಏನು ಡೇಟ್ ಮೆನ್ಷನ್ ಆಗಿರುತ್ತೆ ಅಡ್ಮಿಷನ್ ಆರ್ಡರಲ್ಲಿ. ಓಕೆ, ಸೊ ಅಡ್ಮಿಷನ್ ಆರ್ಡರಲ್ಲಿ ಏನು ಮೆನ್ಷನ್ ಆಗಿರುತ್ತೆ ಅದನ್ನು ಆ ಡೇಟಲ್ಲಿ ನೀವೇನು ಮಾಡಬೇಕು, ರಿಪೋರ್ಟ್ ಆಗಬೇಕು ಕಾಲೇಜ್ಗೆ ಆ್ಯಂಡ್ ಎಕ್ಸಿಟ್. ಓಕೆ, ಚಾಯ್ಸ್ 1 ಇಸ್ ಕ್ಲಿಯರ್. ಸೊ ನಿಮಗೆ ಸ್ಯಾಟಿಸ್ಫೈ ಆಯಿತು, ಏನು ಮಾಡ್ತೀರಾ, ಪೇಮೆಂಟ್ನ ಮಾಡ್ತೀರಾ.
ಪೇಮೆಂಟ್ ಮಾಡಾದ್ಮೇಲೆ ಏನು ಮಾಡ್ತೀರಾ ಅಂತಂದರೆ ಅಡ್ಮಿಷನ್ ಆರ್ಡರ್ ಇರುತ್ತೆ, ಸೊ ಅದನ್ನು ಡೌನ್ಲೋಡ್ ಮಾಡ್ಕೊತೀರಾ. ಅದರಲ್ಲಿ ಡೇಟ್ ಮೆನ್ಷನ್ ಆಗಿರುತ್ತೆ, ನೀವು ಯಾವಾಗ ಕಾಲೇಜ್ಗೆ ರಿಪೋರ್ಟ್ ಆಗಬೇಕು ಅನ್ನೋದು. ಸೊ ಅವಾಗ ರಿಪೋರ್ಟ್ ಆಗ್ತೀರಾ ಆ್ಯಂಡ್ ಯು ವಿಲ್ ಬಿ ಎಕ್ಸಿಟ್ ಫ್ರಮ್ ದ ಕೌನ್ಸಿಲಿಂಗ್. ದಿಸ್ ಇಸ್ ದ ಚಾಯ್ಸ್ 1. ಓಕೆ, ಫಸ್ಟ್ ರೌಂಡ್ ಆದಮೇಲೆ ನೆಕ್ಸ್ಟ್. ಸೊ ವಾಟ್ ಈಸ್ ಚಾಯ್ಸ್ 2? ಸೊ ಚಾಯ್ಸ್ 2 ಏನಂತ ನೋಡೋಣ. ಸ್ಯಾಟಿಸ್ಫೈಡ್ ಬಟ್ ವಾಂಟ್ಸ್ ಬೆಟರ್ ಸೀಟ್. ನಂಗೆ ಓಕೆ, ಈ ಕಾಲೇಜ್ ಓಕೆ ಅನಿಸ್ತಿದೆ, ಬಟ್ ಬ್ರಾಂಚ್ ಯಾಕೋ ಮೆಕ್ಯಾನಿಕಲ್ ಸಿವಿಲ್ ಬಂದ್ಬಿಟ್ಟಿದೆ. ಐ ವಾಂಟ್ ಮೋರ್ ಸ್ಯಾಟಿಸ್ಫೈಡ್, ಅಂದರೆ ಇನ್ನೂ ಬೆಟರ್ ಸೀಟ್ ಸಿಗ್ಬೋದು. ಓಕೆ, ಸ್ಯಾಟಿಸ್ಫೈಡ್ ಇದೆ ಬಟ್ ಇನ್ನೂ ಬೆಟರ್ ಸೀಟ್ ಬೇಕು ಅನ್ಸಿದ್ರೆ ಅವಾಗ ಏನಾಗುತ್ತೆ, ಮ್ಯಾಮ್ ಈಗ ಅಲಾಟ್ ಆಗಿರುತ್ತಲ್ಲ ಸೀಟ್ ಹೋಗ್ಬಿಡುತ್ತಾ, ಅದೇನಾದರೂ ಮತ್ತೆ ತೆಗೆದ್ಬಿಟ್ಟು ಹೊಸ್ದಾಗಿ ಕೊಡ್ತಾರ? ಇಲ್ಲ. ಸೊ ಅದು ಹೋಲ್ಡಲ್ಲಿ ಇರುತ್ತೆ. ಓಕೆ, ಕರೆಂಟ್ ಸೀಟ್ ಏನಿರುತ್ತೆ ಈಗ ನಿಮಗೆ ಆಲ್ರೆಡಿ ಸೇಫರ್ ಸೈಡಲ್ಲಿ ಆಲ್ರೆಡಿ ಅದು ಇದ್ದೇ ಇರುತ್ತೆ. ಓಕೆ, ನೀವೇನು ಮಾಡ್ತೀರಾ, ಮತ್ತೆ ಬೆಟರ್ ಸೀಟ್ ಅಲಾಟ್ಮೆಂಟಿಗೆ ಮತ್ತೆ ಅದೇ ಪ್ರೊಸೆಸಲ್ಲಿ ನೀವು ಕಂಟಿನ್ಯೂ ಹಾಕ್ತೀರಾ, ಎಕ್ಸಿಟ್ ಆಗಲ್ಲ. ಓಕೆನಾ. ಪಾರ್ಟಿಸಿಪೆಂಟ್ ಇನ್ ನೆಕ್ಸ್ಟ್ ರೌಂಡ್ ಫಾರ್ ಅಪ್ಗ್ರೇಡ್. ಓಕೆ, ನೆಕ್ಸ್ಟ್ ರೌಂಡಲ್ಲಿ ನಿಮಗೆ ಮತ್ತೆ ಅಲಾಟ್ಮೆಂಟ್ ಆಗುತ್ತೆ. ಸೊ ಅದೇನಾಗುತ್ತೆ ನೋಡೋಣ. ಓಕೆನಾ, ನೆಕ್ಸ್ಟ್ ರೌಂಡಲ್ಲಿ ಮತ್ತೆ ನಿಮಗೆ ಅಲಾಟ್ಮೆಂಟ್ ಮಾಡ್ತಾರೆ, ಬಟ್ ಫಸ್ಟ್ ಏನಾಗಿತ್ತು, ಸೊ ಇಟ್ ವಿಲ್ ಬಿ ಆನ್ ಹೋಲ್ಡ್. ಸೊ ಸೇಫರ್ ಸೈಡಲ್ಲಿ ನಿಮಗೆ ಇದ್ದೇ ಇರುತ್ತೆ. ಓಕೆನಾ. ನೆಕ್ಸ್ಟ್, ಸೊ ವಾಟ್ ಈಸ್ ಚಾಯ್ಸ್ 3? ಚಾಯ್ಸ್ 1 ನೋಡಿದ್ವಿ, ಚಾಯ್ಸ್ 2 ನೋಡಿದ್ವಿ. ಸೊ ವಾಟ್ ಈಸ್ ಚಾಯ್ಸ್ 3? ರಿಜೆಕ್ಟ್ ಕರೆಂಟ್ ಸೀಟ್. ಸೊ ಸೆಕೆಂಡ್ ಬೇಡ, ಹೋಲ್ಡಲ್ಲಿ ಏನು ಇಡೋದು ಬೇಡ, ನಂಗೆ ಇಷ್ಟನೇ ಇಲ್ಲ, ಕಾಲೇಜು ಇಷ್ಟ ಇಲ್ಲ, ಸೀಟ್ ಕೂಡ ಲೈಕ್ ಬ್ರಾಂಚ್ ಕೂಡ ಇಷ್ಟ ಇಲ್ಲ ಅನ್ನೋದಕ್ಕೆ. ಸೊ ಯು ವಿಲ್ ರಿಜೆಕ್ಟ್, ಡೈರೆಕ್ಟಾಗಿ ರಿಜೆಕ್ಟ್ ಮಾಡ್ತೀರಾ. ಓಕೆ, ರಿಜೆಕ್ಟ್ ಮಾಡ್ತೀರಾ. ಪಾರ್ಟಿಸಿಪೇಟ್ ಇನ್ ದ ನೆಕ್ಸ್ಟ್ ರೌಂಡ್ ವಿತೌಟ್ ಹೋಲ್ಡಿಂಗ್ ದ ಸೀಟ್. ಅದೇ ಹೇಳ್ದಲ್ವಾ, ಸೊ ಹೋಲ್ಡ್ ಮಾಡೋದು ಬೇಡ, ನಂಗೆ ಕಾಲೇಜು ಇಷ್ಟ ಇಲ್ಲ, ಬ್ರಾಂಚು ಇಷ್ಟ ಇಲ್ಲ, ನಾನು ಡೈರೆಕ್ಟಾಗಿ ರಿಜೆಕ್ಟ್ ಮಾಡ್ತೀನಿ. ಬಟ್ ಕೌನ್ಸಿಲಿಂಗ್ ಪ್ರೊಸೆಸಲ್ಲಿ ನಾನು ಮತ್ತೆ ಅಪ್ಗ್ರೇಡ್ ಮಾಡ್ಕೊಳ್ಳೋಕ್ಕೆ ಐ ವಿಲ್ ಬಿ ಆನ್ ಪ್ರೊಸೆಸಲ್ಲಿ ಕಂಟಿನ್ಯೂ ಹಾಕ್ತೀನಿ ಅನ್ನೋದು. ರಿಸ್ಕ್ ಆಫ್ ನಾಟ್ ಗೆಟಿಂಗ್ ಅನದರ್ ಸೀಟ್. ಬಟ್ ಚಾಯ್ಸ್ 3 ಏನು ಮಾಡಿದ್ರೆ ಏನಾಗುತ್ತೆ ಗೊತ್ತಾ, ಸೊ ಫಸ್ಟ್ ರೌಂಡಲ್ಲಿ ಇದ್ದಿದ್ದು ಕೂಡ ನಿಮಗೆ ಆಲ್ರೆಡಿ ಹೋಗಿರುತ್ತೆ. ಇಫ್ ಅಕಸ್ಮಾತ್ ಸೆಕೆಂಡ್ ರೌಂಡಲ್ಲಿ ಏನಾದರೂ ನಿಮಗೆ ಅದೇ ಥರ ಏನಾದರೂ ಅಲಾಟ್ಮೆಂಟ್ ಆಯಿತು ಅಂತಂದರೆ ಅದಕ್ಕೆ ಹೋಗ್ಲೇಬೇಕಾಗುತ್ತೆ. ಈಗ ಏನಾದರೂ ಅದಕ್ಕಿಂತ ವರ್ಸ್ಟ್ ಏನಾದರೂ ಸಿಕ್ತು ಅಂತಂದರೆ ನೀವು ಅದಕ್ಕೆ ಹೋಗ್ಬೇಕಾಗುತ್ತೆ. ಬಟ್ ಅವಾಗೇನು ಅನ್ಸುತ್ತೆ ನಿಮಗೆ, ಫಸ್ಟ್ ಒನ್ನೇ ಬೆಸ್ಟ್ ಇತ್ತು ಅಲ್ವಾ ಅಂತ ಅನ್ಸುತ್ತೆ. ಸೊ ಯಾರು ಕೂಡ ಆಲ್ಮೋಸ್ಟ್ ಚಾಯ್ಸ್ 3ಗೆ ಹೋಗಲೇಬೇಡಿ. ಓಕೆ, ರಿಸ್ಕ್ ತೊಗೊಳ್ಳೇಬೇಡಿ. ಯಾಕಂತಂದರೆ ರಿಸ್ಕ್ ಆಫ್ ನಾಟ್ ಗೆಟಿಂಗ್ ಅನದರ್ ಸೀಟ್ ಅಲ್ವಾ. ಸೊ ನೆಕ್ಸ್ಟ್ ನಿಮಗೆ ಅಲಾಟ್ಮೆಂಟೇ ಆಗಲಿಲ್ಲ ಅಂದರೆ ಸೆಕೆಂಡ್ ರೌಂಡಲ್ಲಿ, ಸೊ ಯು ನೀಡ್ ಟು ಟ್ರೈ ಫಾರ್ ಥರ್ಡ್ ರೌಂಡ್ಗೆ ತನಕ ಹೋಗಬೇಕಾಗುತ್ತೆ. ಸೊ ಚಾಯ್ಸ್ 3 ಈಸ್ ಲೈಕ್ ಯಾರು ಆಲ್ಮೋಸ್ಟ್ ತೊಗೊಳಕ್ಕೆ ಹೋಗಬೇಡಿ. ನೆಕ್ಸ್ಟ್, ಓಕೆ, ವಾಟ್ ಈಸ್ ಚಾಯ್ಸ್ 4? ಸೊ ಎಕ್ಸಿಟ್ ಕೌನ್ಸಿಲಿಂಗ್ ಕಂಪ್ಲೀಟ್ಲಿ. ಓಕೆ, ಸೊ ಫುಲ್ ಕಂಪ್ಲೀಟ್, ನಂಗೆ ಈ ಪ್ರೊಸೆಸ್ಸೇ ಬೇಡ, ನಾನು ಮ್ಯಾನೇಜ್ಮೆಂಟ್ ಕೋಟ ಅಂತ ಇರುತ್ತಲ್ವ, ಸೊ ಅದಕ್ಕೆ ಹೋಗ್ತೀನಿ, ನಂಗೆ ಇದರಲ್ಲಿ ಯಾವುದು ಬೇಡ, KU ಕೂಡ ಅಲಾಟ್ ಮಾಡೋದು ಬೇಡ, ಸೊ ನಾನು ಈ ಪ್ರೊಸೆಸಲ್ಲಿ ಇರೋದೇ ಇಲ್ಲ ಅನ್ನೋದು. ಸೊ ಫಸ್ಟ್ ರೌಂಡ್ ಆದಮೇಲೆ ನಂಗೆ ಇಷ್ಟ ಇಲ್ಲ, ನಂಗೆ ಓಕೆ ಅಲಾಟ್ಮೆಂಟ್ ಬೇಡ ಅನ್ನೋದು. ಸೊ ಡೈರೆಕ್ಟ್ ಚಾಯ್ಸ್ 4ನ ಸೆಲೆಕ್ಟ್ ಮಾಡಿದ್ರೆ ಮುಗೀತು. ಸ್ಟೂಡೆಂಟ್ಸ್ ಕೆನಾಟ್ ಪಾರ್ಟಿಸಿಪೇಟ್ ಇನ್ ದ ಫರ್ದರ್ ರೌಂಡ್. ಸೊ ಅಲ್ಲಿಗೆ ಎಕ್ಸಿಟ್ ಆಗ್ತಾರೆ ಅವರು, ಯಾವುದೇ ಸೆಕೆಂಡ್ ರೌಂಡ್ ಆಗಿರ್ಬೋದು, ಥರ್ಡ್ ರೌಂಡಲ್ಲಿ ಆಗಿದ್ರು ಕೂಡ ಸೊ ಪಾರ್ಟಿಸಿಪೇಟ್ ಮಾಡೋಕ್ಕಿಲ್ಲ. ಓಕೆ, ಸೊ ಇಟ್ಸ್ ಕ್ಲಿಯರ್. ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3 ಆ್ಯಂಡ್ ಚಾಯ್ಸ್ 4. ಸೊ ಇಸ್ ಇಟ್ ಕ್ಲಿಯರ್? ಓಕೆ, ನೆಕ್ಸ್ಟ್ ಸೆಕೆಂಡ್ ರೌಂಡ್ ಅಲಾಟ್ಮೆಂಟ್ ಆಗುತ್ತೆ. ಈಗ ಫಸ್ಟ್ ರೌಂಡಲ್ಲಿ ಚಾಯ್ಸ್ 4 ತನಕ ಇರುತ್ತೆ. ಸೊ ನೀವು ಫಸ್ಟ್ ರೌಂಡ್ ಅಲಾಟ್ಮೆಂಟ್ ಆಯಿತು. ಸೆಕೆಂಡ್ ರೌಂಡ್ ಬಂದಾಗ ಓಕೆ, ಸೊ ಎಲಿಜಿಬಲ್ ಸ್ಟೂಡೆಂಟ್ಸ್ ಯಾರ್ಯಾರಿದ್ರು ಆಲ್ರೆಡಿ ಫಸ್ಟ್ ರೌಂಡ್ ಯಾರಾದರೂ ಇಷ್ಟ ಆಯಿತು, ಅಡ್ಮಿಷನ್ ಆಯಿತು, ಇಲ್ಲ ಅಪ್ಗ್ರೇಡ್ಗೆ ಯಾರಾದರೂ ಇತ್ತು ಅಂತಂದರೆ, ಸೊ ಅವ್ರು ಏನು ಮಾಡ್ಬೋದು ಅಂತಂದರೆ ಮತ್ತೆ ಮಾಡಿಫೈ ಮಾಡ್ಬೋದು ಆಪ್ಷನ್ ಎಂಟ್ರಿನ. ಸೊ ನನಗೆ ಈ ಥರ ಕಾಲೇಜಸ್ ಸಿಕ್ಕಿತ್ತು ಅಲ್ವಾ, ಸೊ ಅದಕ್ಕೆ ಏನು ಮಾಡ್ತೀವಿ, ಅಷ್ಟು ಕಾಲೇಜಸ್ನ ಬಿಟ್ಬಿಟ್ಟು ಮತ್ತೆ ಮಾಡಿಫೈ, ನಿಮಗೆ ಯಾವ ಥರ ಬೇಕು, ಟಾಪ್ ಕಾಲೇಜಸ್ ಬೇಕು ಅಂದರೆ ಟಾಪ್ ಕಾಲೇಜಸ್ ಮಾತ್ರ ಮಾಡಿಫೈ ಮಾಡಿಕೊಂಡು, ಯಾವ್ದಾದ್ರು ಬೇಡ ಅನ್ಸಿದ್ರೆ ಆ ಕಾಲೇಜಸ್ನ ರಿಮೂವ್ ಮಾಡೋದು. ಓಕೆ, KE ಕಂಡಕ್ಟ್ಸ್ ಅನದರ್ ಸೀಟ್ ಅಲಾಟ್ಮೆಂಟ್. ಮತ್ತೆ ಸೀಟ್ ಅಲಾಟ್ ಮಾಡ್ತಾರೆ, ಅದಾದಮೇಲೆ ಆಪ್ಷನ್ ಎಂಟ್ರಿ ಆದಮೇಲೆ ಸೊ ಮತ್ತೆ ಸ್ವಲ್ಪ ದಿನಕ್ಕೆ ಮತ್ತೆ ಸೀಟ್ ಅಲಾಟ್ಮೆಂಟ್ ಮಾಡ್ತಾರೆ. ವೇಕೆನ್ಸೀಸ್ ಆ್ಯಂಡ್ ಅಪ್ಗ್ರೇಡ್ ಸೀಟ್ಸ್ ಆರ್ ಫಿಲ್ಡ್. ಸೊ ಎಲ್ಲೆಲ್ಲಿ ಕಾಲೇಜಲ್ಲಿ ಮತ್ತೆ ವೇಕೆನ್ಸೀಸ್ ಇದ್ದೇ ಇರುತ್ತೆ. ಫಸ್ಟ್ ರೌಂಡಲ್ಲಿ ಎಲ್ಲ ಫಿಲ್ ಆಗಲ್ಲ ಮಕ್ಕಳ. ಸೊ ಸೆಕೆಂಡ್ ರೌಂಡ್ ತನಕ ಏನಾಗುತ್ತೆ ಅಂತಂದರೆ ಇಟ್ ವಿಲ್ ಬಿ ವೇಕೆನ್ಸೀಸ್ ಇದ್ದಿದ್ದು ಮತ್ತೆ ಅಪ್ಗ್ರೇಡ್ ಆಗಿಬಿಟ್ಟು ಮತ್ತೆ ಫುಲ್ ಫಿಲ್ಡ್ ಆಗುತ್ತೆ. ಓಕೆ, ನೆಕ್ಸ್ಟ್, ಸೊ ಎಕ್ಸ್ಟೆಂಡ್ ಆ್ಯಂಡ್ ಕ್ಯಾಶುವಲ್. ಸೊ ಅದೇ ಥರ ಮತ್ತೆ ಚಾಯ್ಸ್ 4 ಇರುತ್ತೆ ಮಕ್ಕಳ. ಸೊ ನಿಮಗೆ ಅಲ್ಲೂ ಓಕೆ, ಸೊ ಚಾಯ್ಸ್ 4 ಇರುತ್ತೆ. ಇಫ್ ಇಟ್ ಇಸ್ ಸ್ಯಾಟಿಸ್ಫೈಡ್, ಚಾಯ್ಸ್ 1ನ ಸೂಟ್ ಮಾಡ್ಕೊಂಡ್ಬಿಟ್ಟು ನೀವು ಕಾಲೇಜ್ ಇಷ್ಟ ಆಯಿತು ಅಂತಂದರೆ ಯು ಕ್ಯಾನ್ ಗೋ ವಿತ್ ದಟ್ ಬಟ್. ಓಕೆ, ಮತ್ತೆ ನೋಡೋಣ ಏನಂತ. ಕ್ಯಾಶುವಲ್ ವೇಕೆನ್ಸಿ ರೌಂಡ್ ಅಂತ ಕಂಡಕ್ಟ್ ಮಾಡ್ತಾರೆ. ಸೊ ಎಕ್ಸ್ಟೆಂಡೆಡ್, ಸೊ ಅಲ್ಲಿ ಏನು ಮಾಡ್ತಾರೆ ಅಂತಂದರೆ ಇಟ್ ವಿಲ್ ಕಂಡಕ್ಟೆಡ್ ಫಾರ್ ದ ಲೆಫ್ಟ್ ಓವರ್ ಸೀಟ್ಸ್. ಸೊ ಇನ್ನೂ ಒಂದು ಕ್ಯಾಶುವಲ್ ವೇಕೆನ್ಸಿ ರೌಂಡ್ ಅಂತ ಮಾಡ್ತಾರೆ. ಸೊ ಅಲ್ಲಿ ಏನಾಗಿರುತ್ತೆ ಅಂತಂದರೆ ಇವಾಗ ಒಂದೊಂದು ಕಾಲೇಜಸಲ್ಲಿ ಇನ್ನೂ ಸೀಟ್ಸ್ ಬಾಕಿ ಇರುತ್ತೆ. ಸೊ ಒಂದೊಂದು ಮಕ್ಕಳಿಗಿನ್ನ ಸೀಟ್ ಅಲಾಟ್ ಆಗಿರಲ್ಲ. ಸೊ ಅವಾಗ ಏನು ಮಾಡ್ತಾರೆ ಅಂತಂದರೆ ಎಕ್ಸ್ಟೆಂಡ್ ಮಾಡ್ತಾರೆ ಒಂದು ರೌಂಡ್ನ. ಸೊ ರೂಲ್ಸ್ ಬಿಕಮ್ ಇವಾಗ ಏನಾಗುತ್ತೆ ಅಂತಂದರೆ ಸ್ವಲ್ಪ ಸ್ಟ್ರಿಕ್ಟ್ ಮಾಡ್ತಾರೆ ರೂಲ್ಸ್ನ. ಸೊ ಎಲ್ಲ ಮಕ್ಕಳು ಫಸ್ಟಿಂದನೂ ಹೋಲ್ಡ್ ಮಾಡ್ಕೊಂಡೇ ಬರೋ ಹಾಗಿಲ್ಲ. ಓಕೆನಾ. ಅಲಾಟೆಡ್ ಸ್ಟೂಡೆಂಟ್ಸ್ ಮಸ್ಟ್ ಜಾಯಿನ್ ಕಂಪಲ್ಸರಿ. ಸೊ ಈಗ ಏನು ಮಾಡಿಬಿಡ್ತಾರೆ ಅಂತಂದರೆ ಈ ರೌಂಡಲ್ಲಿ ಯಾವ ಕಾಲೇಜ್ ಅಲಾಟ್ ಆಗಿದೋ ಸೊ ಅದಕ್ಕೆ ನೀವು ಜಾಯಿನ್ ಆಗಲೇಬೇಕು. ಓಕೆ, ದೆರ್ ಇಸ್ ನೋ
ನೀವು ಅದರಿಂದ ಹೋಲ್ಡ್ ಇಟ್ಕೊಳಕ್ಕಾಗಲ್ಲ, ಏನು ಮಾಡೋಕ್ಕಾಗಲ್ಲ, ರಿಜೆಕ್ಟು ಮಾಡೋಕ್ಕಾಗಲ್ಲ. ಓಕೆನಾ? ಕಂಪಲ್ಸರಿ ಅಲಾಟೆಡ್ ಸ್ಟೂಡೆಂಟ್ಸ್ ಏನಾಗಿದೆ, ಮಸ್ಟ್ ಜಾಯಿನ್ ಕಂಪಲ್ಸರಿ. ಓಕೆನಾ? ನೆಕ್ಸ್ಟ್, ಸೊ ಏನು ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್? ಓಕೆ, ಸೊ ಏನೇನು ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಅಂತಂದರೆ, ಸೊ ದಟ್ ಈಸ್ ಫಸ್ಟ್ ಒನ್ KCET ರ್ಯಾಂಕ್ ಕಾರ್ಡ್. ಸೊ ನಿಮಗೆ ಏನು ಅದು ರಿಸಲ್ಟ್ಸ್ ಶೀಟ್ ಬರುತ್ತಲ್ಲ, ಸೊ ಅದು ನಿಮ್ಮ ಕೈಯಲ್ಲಿ ಇರಬೇಕು. ಆ್ಯಂಡ್ ವೆರಿಫಿಕೇಶನ್ ಸ್ಲಿಪ್ ಇಸ್ ವೆರಿ ಇಂಪಾರ್ಟೆಂಟ್. ಓಕೆ, ಸೊ ದೀಸ್ ಆರ್ ಆಲ್ ಆಧಾರ್ ಕಾರ್ಡ್, ಕ್ಯಾಸ್ಟ್ ಮತ್ತು ಇನ್ಕಮ್ ಸರ್ಟಿಫಿಕೇಟ್ಸ್ ಇರಬೇಕು. ಆ್ಯಂಡ್ ಅಡ್ಮಿಷನ್ ಆರ್ಡರ್ ಏನಿರುತ್ತೆ ನಿಮ್ಮ ಹತ್ರ, ಓಕೆ, ಆ್ಯಂಡ್ ಫೀ ರೆಸಿಪ್ಟ್, ನೀವೇನು ಪೇ ಮಾಡಿರ್ತೀರಲ್ವ KA ಸೊ ಕಾಲೇಜ್ ಯಾವ ಕಾಲೇಜಿಗೆ ಸೇರ್ಕೊಂಡಿದ್ದೀವಿ ಅಂತ, ಸೊ ಅದು ಅಡ್ಮಿಷನ್ ಆರ್ಡರ್ ನಿಮಗೆ ಬಂದಿದ್ದು, ಆ್ಯಂಡ್ ಫೀ ರೆಸಿಪ್ಟ್. ಸೊ ಎಷ್ಟು ಅಮೌಂಟು ನೀವು ಪೇ ಮಾಡಿದ್ದೀರ ಅನ್ನೋದನ್ನು ನಿಮ್ಮ ಹತ್ರ ಇಟ್ಕೋಬೇಕು ಡಾಕ್ಯುಮೆಂಟ್ಸಲ್ಲಿ. ನೆಕ್ಸ್ಟ್, ಸೊ ವಾಟ್ ಈಸ್ ಇಟ್ ಇಂಪಾರ್ಟೆಂಟ್ ಕೌನ್ಸಿಲಿಂಗ್ ಸ್ಟ್ರಾಟಜೀಸ್ ಹೇಗಿರಬೇಕು ಅಂತಂದರೆ, ಫಸ್ಟು ಚೆಕ್ ಪ್ರೀವಿಯಸ್ ಇಯರ್ ಕಟ್ ಆಫ್ಸ್. ಸೊ ನಿಮ್ಮ ಕೆಟಗರಿಗೆ OBC ಇತ್ತು ಅಂತಂದರೆ, ಓಕೆ, ಸೊ ಅಲ್ಲಿಗೆ ಯಾವ ಕಾಲೇಜಲ್ಲಿ ಎಷ್ಟು ರ್ಯಾಂಕಿಗೆ ನಿಂತಿದೆ ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್ ಎಷ್ಟಿಗೆ ನಿಂತಿದೆ, ಥರ್ಡ್ ರೌಂಡ್ ಓಕೆ ಎಲ್ಲಿಗೆ ಸ್ಟಾಪ್ ಆಗಿದೆ ಅನ್ನೋದನ್ನ ಚೆಕ್ ಮಾಡ್ಕೊಳ್ಳಿ. ಓಕೆ, ಆ್ಯಂಡ್ ಬ್ಯಾಲೆನ್ಸ್ ಬ್ರಾಂಚ್ ವರ್ಸಸ್ ಕಾಲೇಜ್, ಅದೇ ಹೇಳಿಲ್ವಾ? ಸೊ ನಿಮಗೆ ಫಸ್ಟ್ ಟಾಪ್ ನಿಮಗೆ ಬ್ರಾಂಚಸ್ ಬೇಕು ಅಂದರೆ ಆ ಟಾಪ್ ಬ್ರಾಂಚಸ್ನೇ ಆಲ್ಮೋಸ್ಟ್ ಎಲ್ಲ ಕಾಲೇಜಸ್ಗೂ ಫಿಲ್ ಮಾಡ್ತಾ ಬನ್ನಿ. ಓಕೆನಾ? ಸೊ ನೆಕ್ಸ್ಟ್, ಕೀಪ್ ಬ್ಯಾಕಪ್ ಆಪ್ಷನ್ಸ್. ಓಕೆ, ಬ್ಯಾಕಪ್ಪಲ್ಲಿ ಹೇಗಿರಬೇಕು ಅಂತಂದರೆ, ಸಮ್ ಆಫ್ ದ ಕಾಲೇಜಸ್ ನೀವು ಇಟ್ಕೊಂಡಿರ್ಬೇಕು. ಅಥವಾ ನಂಗೆ ಬ್ರಾಂಚ್ ಇಷ್ಟ ಇಲ್ಲ ಅಂತಂದ್ರು, ಅದಕ್ಕೆ ಯಾಕಂದರೆ ಸೀಟ್ಸ್ ಏನಾದರೂ ಇತ್ತು ಅಂತಂದರೆ ಅಲಾಟ್ ಆಗುತ್ತೆ ನಿಮ್ಗಂದರೆ ಟೆನ್ಷನ್ ಆಗಿರುತ್ತೆ. ಸೊ ಯಾವುದು ಸೀಟ್ ಅಲಾಟ್ ಆಗ್ತಾ ಇಲ್ಲ, ಏನು ಮಾಡೋದು ಮುಂದೆ ಅನ್ನೋದಕ್ಕೆ, ಅದಕ್ಕೆ ಸ್ವಲ್ಪ ಯಾವ್ದಾದ್ರು ದೂರದ್ದು ಕಾಲೇಜಸ್ಸು ಅಥವಾ ಒಂದು ಟಾಪ್ ಮಿಡ್ ಲೆವೆಲ್ ಕಾಲೇಜಸ್ನ ಕೂಡ ನೀವು ಚೂಸ್ ಮಾಡ್ಬೋದು. ಡು ನಾಟ್ ಮೇಕ್ ಎಮೋಷನಲ್ ಡಿಸಿಷನ್ಸ್. ಓಕೆ, ಸೊ ಅಲ್ಲ ಬೇರೆ ಕಡೆ ಹೋಗೋಕ್ಕಾಗಲ್ಲ, ಇಲ್ಲಿರೋದು 2-3 ಕಾಲೇಜಸ್ ಅಷ್ಟೇ, ಸೊ ಇದಕ್ಕೆ ಮಾತ್ರ ಹಾಕಬೇಕು ಅಂತ ಮನೇಲಿ ಏನಾದ್ರು ಪ್ರೆಷರ್ ಆಗ್ತಿದ್ರು ಅಂತಂದರೆ ಅಷ್ಟು ಕಾಲೇಜಸ್ನ ಮಾತ್ರ ನೀವು ಹಾಕಿರ್ತೀರ. ಬಟ್ ಸೀಟ್ ಅಲಾಟ್ ಆಗಿಲ್ಲ ಅಂತಂದರೆ, ಈಗ ನೀವು ಮಾಡಿಫೈ ಮಾಡುವಾಗಲೂ ಆಪ್ಷನ್ಸ್ ಇಟ್ಟಿರಲಿಲ್ಲ, ಅಷ್ಟೇ ಇತ್ತು ಅಂತಂದರೆ ಯಾವ ಸೀಟ್ ಕೂಡ ಅಲಾಟ್ ಆಗಲ್ಲ. ಓಕೆನಾ? ಸೊ ಫೇರ್ ಡಿಸೈಡ್ ಮಾಡಿ ನಿಮಗೆ ಯಾವ ಬ್ರಾಂಚ್ ಬೇಕು, ಯಾವ ಕಾಲೇಜ್ ಬೇಕು, ನಿಮ್ಮ ರ್ಯಾಂಕಿಗೆ ಎಷ್ಟಿದೆ. ಓಕೆ, ಸೊ ಎಷ್ಟನೇ ರ್ಯಾಂಕಲ್ಲಿ ಸೊ ಇಷ್ಟು ಕಾಲೇಜಸ್ಸು ನನಗೆ ಆಲ್ರೆಡಿ ಸೀಟ್ ಅಲಾಟ್ ಆಗ್ಬೋದು ಅನ್ನೋದನ್ನು ನೀವು ಪ್ರೀವಿಯಸ್ ಇಯರ್ ಕಟ್ ಆಫ್ ನೋಡಿಕೊಂಡ್ರೆ ಗೊತ್ತಾಗುತ್ತೆ ಸ್ಟೂಡೆಂಟ್ಸ್. ಓಕೆನಾ? ಸೊ ಈ ರೀತಿಯಲ್ಲಿ ಹೋದರೆ ನಿಮ್ಮದು ಬೆಸ್ಟ್ ಕಾಲೇಜ್ ಅಂತೂ ಪಕ್ಕ ಅಲಾಟ್ ಆಗುತ್ತೆ. ಫಸ್ಟ್ ರೌಂಡಲ್ಲಿ ಆಗಿಲ್ಲ ಅಂತಂದು ಸೆಕೆಂಡ್ ಥರ್ಡ್ ರೌಂಡಲ್ಲಂತೂ ಹಾಗೇ ಆಗುತ್ತೆ. ನೆಕ್ಸ್ಟ್, ಸೊ ಕಾಮನ್ ಡೌಟ್ಸ್ ಸಮ್ ಆಫ್ ದ ಸ್ಟೂಡೆಂಟ್ಸಿಗೆ ಏನಿದೆ ಅಂತಂದರೆ, ಕೆನ್ ಐ ಚೇಂಜ್ ಆಪ್ಷನ್ಸ್ ಲೇಟರ್? ಸೊ ನನಗೆ ಆಪ್ಷನ್ಸ್ ಎಂಟ್ರಿ ಮಾಡಿಬಿಟ್ಟಿದ್ದೀನಿ ಫಸ್ಟು, ಬಟ್ ಚೇಂಜ್ ಮಾಡ್ಬೋದು. ನಾನು ಆಲ್ರೆಡಿ ಹೇಳಿದೆ, ಎಸ್ ಯು ಕ್ಯಾನ್ ಡ್ಯೂರಿಂಗ್ ದ ಮಾಡಿಫಿಕೇಶನ್ ವಿಂಡೋ ಅಂತಲೇ ಒಂದು ಬಿಡ್ತಾರೆ. ಸೊ ಅವಾಗ ನೀವು ಆಪ್ಷನ್ ಎಂಟ್ರಿ ಏನು ಮಾಡಿರ್ತೀರ ಫಸ್ಟು, ಮ್ಯಾಮ್ ಫ್ರೆಂಡ್ಸಿಂದ ಕಾಪಿ ಹಾಕ್ಬಿಟ್ಟು ಮಾಡಿಬಿಟ್ಟೆ ಮ್ಯಾಮ್, ಬಟ್ ಇವಾಗ ನನಗೆ ಗೊತ್ತಾಗಿದೆ ಯಾವ ಥರ ಮಾಡಬೇಕು ಅಂತ. ಸೊ ಮಾಡಿಫಿಕೇಶನ್ ವಿಂಡೋ ಅಂತಲೇ ಬಿಡ್ತಾರೆ. ಸೊ ಅವಾಗ ನೀವು ಮಾಡಿಫೈ ಮಾಡ್ಬೋದು. ಓಕೆನಾ? ನೆಕ್ಸ್ಟ್, ವಾಟ್ ಇಫ್ ಸೀಟ್ ಈಸ್ ನಾಟ್ ಅಲಾಟೆಡ್? ಸೀಟ್ ಅಲಾಟೇ ಆಗಲಿಲ್ಲ ಅಂತಂದರೆ ಯು ಮೂವ್ ಟು ದ ನೆಕ್ಸ್ಟ್ ರೌಂಡ್. ಓಕೆ, ಸೊ ಹೇಳ್ದೆ ಅಲ್ವಾ ಎಕ್ಸ್ಟೆಂಡೆಡ್ ರೌಂಡ್ ಕೂಡ ಮಾಡ್ತಾರೆ. ಸೊ ಅಲ್ಲಿ ತನಕ ಚಾನ್ಸ್ ಇರುತ್ತೆ. ಆಲ್ಮೋಸ್ಟ್ ಎಲ್ಲ ಸ್ಟೂಡೆಂಟ್ಸ್ ಕೂಡ ಸೀಟ್ ಅಲಾಟ್ಮೆಂಟ್ ಆಗೇ ಆಗುತ್ತೆ. ಓಕೆ, ರ್ಯಾಂಕ್ ಮೇಲೂ ಡಿಪೆಂಡ್ ಆಗುತ್ತೆ. 1 lakh ಜಾಸ್ತಿ ಹೋಗಿದ್ರು ಕೂಡ ಆಲ್ಮೋಸ್ಟ್ ಮಕ್ಕಳಿಗೆ ಅಲಾಟ್ ಆಗೇ ಆಗುತ್ತೆ. ಓಕೆ, ತುಂಬ ಕಾಲೇಜಸ್ ಇದೆ. ಸೊ ಬಟ್ ಕಾಲೇಜಸ್ನ ನೀವು ಆಪ್ಷನ್ ಎಂಟ್ರಿ ಮಾಡುವಾಗ ನೋಡಿಕೊಂಡು ಮಾಡಬೇಕಷ್ಟೆ. ಕೆನ್ ಐ ಪಾರ್ಟಿಸಿಪೇಟ್ ಆಫ್ಟರ್ ಚಾಯ್ಸ್ 1? ಸೊ ಚಾಯ್ಸ್ 1 ಏನು ಹೇಳಿದ್ವಿ ಹೇಳಿ? ಸೊ ಚಾಯ್ಸ್ 1ಗೆ ನಿಮಗೆ ಸ್ಯಾಟಿಸ್ಫೈಡ್ ಆಗಿದೆ ಆ್ಯಂಡ್ ಪೇ ಕೂಡ ಮಾಡಿದ್ರಿ, ಅಡ್ಮಿಷನ್ ಕೂಡ ಆಗಾಯಿತು, ಆ್ಯಂಡ್ ರಿಪೋರ್ಟಿಂಗ್ ಹೋಗಲೇಬೇಕು. ನೋ. ಸೊ ಓಕೆನಾ? ಸೊ ಚಾಯ್ಸ್ 1 ನೀವೇನಾದರೂ ಸೆಲೆಕ್ಟ್ ಮಾಡಿದ್ರಿ ಅಂತಂದರೆ ಫಸ್ಟ್ ರೌಂಡ್ ಆದಮೇಲೆ, ಸೊ ನೀವು ಫರ್ದರ್ ಎಕ್ಸಿಟ್ ಆಗ್ತೀರ ಅದರಲ್ಲಿ, ಹೇಳಿದೆ ಅಲ್ವಾ? ಸೊ ಯು ವಿಲ್ ಬಿ ಎಕ್ಸಿಟ್ ಫ್ರಮ್ ದ ಕೌನ್ಸಿಲಿಂಗ್ ಪ್ರೊಸೆಸ್. ನೆಕ್ಸ್ಟ್, ಸೊ ಕೌನ್ಸಿಲಿಂಗ್ ಟೈಮ್ ಲೈನ್ ಹೇಗಿರುತ್ತೆ ಅಂತಂದರೆ, ಫಸ್ಟು ವೆರಿಫಿಕೇಶನ್ ಸ್ಲಿಪ್ನ ನೀವು ಡೌನ್ಲೋಡ್ ಮಾಡ್ತೀರಾ. ನೆಕ್ಸ್ಟ್ ಆಪ್ಷನ್ ಎಂಟ್ರಿಗೆ ಬಿಡ್ತಾರೆ. ಸೊ ಆಪ್ಷನ್ ಎಂಟ್ರೀಸ್ನ ಮಾಡ್ತೀರಾ. ನೆಕ್ಸ್ಟ್ ಮಾಕ್ ಅಲಾಟ್ಮೆಂಟ್ ಆಗುತ್ತೆ. ಓಕೆ, ಮಾಕ್ ಅಲಾಟ್ಮೆಂಟ್ ಆಗುತ್ತೆ, ಅದ್ರ ಮೇಲೆ ನಿಮಗೆ ಗೊತ್ತಾಗುತ್ತೆ ಅಲ್ವಾ? ಸೊ ಈಗ ನನ್ನ ರ್ಯಾಂಕಿಗೆ ಎಷ್ಟು ಯಾವ ಕಾಲೇಜು ಯಾವ ಬ್ರಾಂಚು ಸಿಗ್ಬೋದು ಅಂತ. ಸೊ ಅವಾಗ ನಿಮಗೆ ನೆಕ್ಸ್ಟು ಮಾಡಿಫೈ ಮಾಡೋಕ್ಕೆ ಆಪ್ಷನ್ಸ್ನ ಬಿಡ್ತಾರೆ. ನೆಕ್ಸ್ಟ್ ಫಸ್ಟ್ ರೌಂಡ್, ದೆನ್ ಚಾಯ್ಸ್. ಸೊ ಚಾಯ್ಸಸಲ್ಲಿ ಏನಿತ್ತು ಹೇಳಿ? ಸೊ 1, 2, 3 ಆ್ಯಂಡ್ 4 ಚಾಯ್ಸಸ್ ಇತ್ತು. ಓಕೆ, ನೆಕ್ಸ್ಟ್ ಸೆಕೆಂಡ್ ರೌಂಡ್ ಬರುತ್ತೆ. ಸೆಕೆಂಡ್ ರೌಂಡ್ ಓಕೆ, ಥರ್ಡ್ ರೌಂಡ್ ದಟ್ಸ್ ಎಕ್ಸ್ಟೆಂಡೆಡ್ ರೌಂಡ್, ದೆನ್ ಅಟ್ ದ ಲಾಸ್ಟ್ ಅಡ್ಮಿಷನ್. ಆಲ್ಮೋಸ್ಟ್ ಎಲ್ಲ ಸ್ಟೂಡೆಂಟ್ಸಿಗೆ ಏನಾಗುತ್ತೆ ಅಂತಂದರೆ ಸೀಟ್ ಪಕ್ಕ ಆಗೇ ಆಗುತ್ತೆ. ಬಟ್ ಕಾಲೇಜಸ್ನ ಕಾಲೇಜಸ್ ನೀವು ಹೇಗೆ ಆಪ್ಷನ್ ಎಂಟ್ರಿ ಮಾಡಿದ್ರು ಇಟ್ಸ್ ವೆರಿ ಇಂಪಾರ್ಟೆಂಟ್ ಅಷ್ಟೇ. ಸೊ ನೆಕ್ಸ್ಟ್ ಫೈನಲ್ ನನ್ನ ಕಡೆಯಿಂದ ಏನು ಟಿಪ್ಸು ಅಂತಂದರೆ, ದಟ್ಸ್ ಸ್ಟೇ ಕಾಮ್.
ಸೊ ನಿಮಗೆ ರಿಸಲ್ಟ್ಸ್ ಎಲ್ಲ ಬಿಟ್ಟಾದ್ಮೇಲೆ ಆಪ್ಷನ್ ಎಂಟ್ರಿಲಿ ತುಂಬ ಅರ್ಜೆಂಟಲ್ಲಿ ಮಾಡೋಕ್ಕೆಲ್ಲ ಹೋಗಬೇಡಿ. ಆ್ಯಂಡ್ ಡೆಡ್ಲೈನ್ಸ್ ಏನು ಕೊಟ್ಟಿರ್ತಾರೆ ಅದಕ್ಕಿಂತ ಮುಂಚೆನೇ ಅಪ್ಲೈ ಮಾಡೋಕ್ಕೆ ನೋಡಿ, ಓಕೆನಾ. ಆಮೇಲೆ ಸಂಜೆ ಟೈಮ್ ಎಲ್ಲರೂ ಯೂಸ್ ಮಾಡ್ತಿರ್ತಾರೆ, ಓಕೆ. ಒಂದು ಸ್ವಲ್ಪ ನೈಟ್ ಒಂದು 8-9 ಆಗಿ ನೀವು ಆ ವೆಬ್ಸೈಟ್ಗೆ ಹೋಗ್ಬಿಟ್ಟು ಆಪ್ಷನ್ ಎಂಟ್ರಿನ ಮಾಡಿ. ಯಾಕಂದರೆ ತುಂಬ ಎಲ್ಲರೂ ಅಪ್ಲೈ ಮಾಡ್ತಿರುವಾಗ ಸೊ ನಿಮಗೆ ಸ್ವಲ್ಪ ರೀಲೋಡ್ ಆಗಿ ಇದಾಗುತ್ತೆ. ಅದಕ್ಕೋಸ್ಕರ ಸ್ವಲ್ಪ ನೈಟ್ ಸ್ಟೇ ಕಾಮ್. ಸೊ ಒಂದೊಂದು ಕಾಲೇಜಸ್ನ ಹಾಕುವಾಗ ನೀಟಾಗಿ ನೋಡ್ಕೊಂಡು ಹಾಕಿ. ಆ್ಯಂಡ್ ಚೆಕ್ KA ನೋಟಿಫಿಕೇಶನ್ ರೆಗ್ಯುಲರ್ಲಿ. ನೋಟಿಫಿಕೇಶನ್ ಏನೇನು ಬರ್ತಾ ಇರುತ್ತೆ ಡೈಲಿ. ಈಗ ಒಂದು ಮಾಡಿಫೈ ವಿಂಡೋ ಓಪನ್ ಆಗಿದೆ ಅಂತ ಹೇಳ್ತಾರೆ, ಸೊ ಮಾಕ್ ಅಲಾಟ್ಮೆಂಟ್ ಬಿಟ್ಟಿದ್ದಾರೆ ಅಂತಾರೆ, ಓಕೆ. ಅದನ್ನು ಡೈಲಿ ಅಪ್ಡೇಟ್ಸ್ ಆಗಿ ನೋಡ್ತಾ ಇರಿ. ಆ್ಯಂಡ್ ಸ್ಮಾರ್ಟ್ ಆಪ್ಷನ್ ಎಂಟ್ರಿ ಕ್ಯಾನ್ ಚೇಂಜ್ ಯುವರ್ ಲೈಫ್. ಅದೇ ಕಾಲೇಜಸ್ನ ಹೇಗೆ ಆಗ್ತೀರಾ ಅದ್ಮೇಲೆ ನಿಮ್ಮದು ಲೈಫ್ ಡಿಪೆಂಡ್ ಆಗಿರುತ್ತೆ ಮಕ್ಕಳು, ಓಕೆ. ಸೊ ದಿಸ್ ಇಸ್ ದ ಫೈನಲ್ ಟಿಪ್ ಫ್ರಮ್ ಮೈ ಸೈಡ್. ಸೊ ಏನಾದರೂ ನಿಮಗೆ ಡೌಟ್ಸ್ ಇತ್ತು ಅಂತಂದರೆ ಯು ಕ್ಯಾನ್ ಕಮೆಂಟ್, ನಾನು ರಿಪ್ಲೈ ಮಾಡ್ತೀನಿ. ಆ್ಯಂಡ್ ಈವನ್ ನಿಮಗೆ ಏನಾದರೂ ಈ ವಿಡಿಯೋ ಏನಾದರೂ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ, ಯಾಕಂದರೆ ಅವ್ರಿಗೂ ಕೂಡ ಹೆಲ್ಪ್ ಆಗ್ಬೋದು, ಓಕೆ. ಸೊ ಫಸ್ಟಿಂದ ಎಂಡ್ ತನಕ ನೋಡಿದ್ರೆ ವಾಟ್ ಈಸ್ ಅ ಕೌನ್ಸಿಲಿಂಗ್ ಪ್ರೊಸೆಸ್ ಹೇಗಿರುತ್ತೆ ಅನ್ನೋದು ನಿಮಗೆ ಕಂಪ್ಲೀಟ್ ಐಡಿಯಾ ಸಿಗುತ್ತೆ, ಓಕೆನಾ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಬಾಯ್ ಬಾಯ್, ಟೇಕ್ ಕೇರ್.